Very good morning. Good morning, sir. Today is one of the important session expert talk. Our honorable designatory body came to deliver the lecture on infrastructure and how it is important. We people usually we are administrative backgrounds, and you are studying UPSC, Union Public Service Commission. One of the component in GS3 is the utility of infrastructure, various backgrounds. So people are come across here to deliver the practical identity. So Honorable Bharat Yuval sir is a structural designer. He is MTech, BE and MTech, and he is studied here in Ambedkar College, one of the great university. So you people are, how happy you are to listen the lecture? Very crazy? Thank you. Over to you, sir. Good morning, everyone. Hope you had your breakfast and you are all okay with the session. Yeah. Let me introduce myself. My name is Bharat Yuvar. I am one of classmate for Madhunandan and as well as friend of Vinay. And I am here to deliver a topic on infrastructure development. As of today, my topic is going on completely on infrastructure, which helps in the growth of Indian economy as well as whatever the Indian development presently going on. That's all. Yeah. Let us go to the topic. And I think I need to know what you have come across the infrastructure development in India. Any knowledge about infrastructure developments in India? Okay, let me explain you. See, infrastructure plays a very, very important role in developing any country. Not only India, it involves development of all the countries. Infrastructure, for investing in infrastructure, every country's GDP plays a very important role. Okay, let me come to the basic point. ಇವಾಗ ನಮ್ಮ ಬೆಂಗಳೂರಿಂದ ಹೋಗೋಣ, ಫ್ರಮ್ ದಿ ಸ್ಕ್ರ್ಯಾಚ್ ಟು ದ ನ್ಯಾಷನಲ್ ಲೆವೆಲ್. ಓಕೆ, ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್. ಬೆಂಗಳೂರಲ್ಲಿ ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಬೇಕಾಗಿದೆ? ಈಗ ಸಿ, ಬೆಂಗಳೂರಲ್ಲಿ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್. ಯಾರಿಗೂ ಒಂದು ಜಾಗದಲ್ಲಿ ಒಂದು ಮನೆ ಇದ್ದರೆ ಸಾಕು ಅನ್ನೋ ಲೆವೆಲ್ ದಾಟಿ ಇವತ್ತು ಒಂದು ಮನೆಯಿಂದ 2 ಮನೆ ಬೇಕು, 3 ಮನೆ ಬೇಕು, 4 ಮನೆ ಬೇಕು, ಈ ಥರ ಆಗ್ಬಿಟ್ಟಿದೆ. ಇನ್ಕ್ರೀಸಿಂಗ್ ಇನ್ ಪಾಪ್ಯುಲೇಷನ್ ಆ್ಯಂಡ್ ಎಲ್ಲ ಪಾಪ್ಯುಲೇಷನ್ಸ್ಗೂ ನಾವು ಈಕ್ವಲ್ ಆಗಿ ನಮ್ಮ ಸಫಿಷಿಯೆಂಟ್ ಲೆವೆಲ್ಸಲ್ಲಿ ನಾವು ಅವ್ರಿಗೆ ಒಂದು ವಾಸ ಮಾಡೋಕ್ಕೆ ಒಂದು ಮನೆ ಅನ್ನೋದು ಬೇಕಾಗುತ್ತೆ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು. ಓಕೆ, ಕಮಿಂಗ್ ಟು ದ ಪಾಯಿಂಟ್ ಫಾರ್ IAS ಜ್ಞಾನಿ. IAS ಜ್ಞಾನಿಗೆ ನೀವು ಬಂದಿದ್ದೀರಾ. ಈಗ ನೀವು ಆ್ಯಸ್ ಎ ಚಿಲ್ಡ್ರನ್, ಆ್ಯಸ್ ಎ UPSC ಕ್ಯಾಂಡಿಡೇಟ್ಸ್ ನೀವು ಬಂದಿದ್ದೀರಾ. IAS ಜ್ಞಾನಿಗೆ ಬಂದಿದ್ದೀರಾ ಅಂದರೆ IAS ಜ್ಞಾನಿ ನೀವು ಬರಬೇಕು ಅಂದರೆ ಬೇಸಿಕ್ಕಾಗಿ ಏನು ಬೇಕು? IAS ಜ್ಞಾನಿಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, ನನಗೇನು ಯೂಸ್ ಆಗುತ್ತೆ ಇದರಲ್ಲಿ? ಓಕೆ, ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿದೆಯಾ, ಇದರಿಂದ ನನಗೇನಾದ್ರು ಯೂಸ್ ಇದೆಯಾ? ಓಕೆ, ಯೂಸ್ ಆದಮೇಲೆ ಆ ಇನ್ಫ್ರಾಸ್ಟ್ರಕ್ಚರ್ ನನ್ನ ಲೆವೆಲಲ್ಲಿ ನನ್ನ ಕೆಪಬಿಲಿಟಿಗೆ ಯೂಸ್ ಆಗುತ್ತಾ? ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್. ನಾಟ್ ಓನ್ಲಿ ದ ಇನ್ಸ್ಟಿಟ್ಯೂಷನಲ್ ಬಾಡೀಸ್, ಎಲ್ಲದಕ್ಕೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೇನ್ ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ ಫಾರ್ ಟೇಕಿಂಗ್ ಡಿಸಿಷನ್ ಆಫ್ ಎನಿಥಿಂಗ್. ಏನೇ ಒಂದು ಡಿಸೈಡ್ ಮಾಡಬೇಕಂದ್ರೂ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅನ್ನೋದೇ ಬೇಸಿಕ್ ಕಾನ್ಸೆಪ್ಟಲ್ಲಿ ನಿಂತ್ಕೊಳ್ಳುತ್ತೆ. ಈವನ್ ಫಾರ್ IAS ಜ್ಞಾನಿ, ಫಾರ್ ಕನ್ಯಾಕುಮಾರಿ ಸ್ಕೂಲ್ ಆ್ಯಂಡ್ ವೇರ್ ಎವರ್ ಇಟ್ ಮೇ ಬಿ, ಬೇಸಿಕ್ ಲೆವೆಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು. ಕಮಿಂಗ್ ಟು ದ ಬೆಂಗಳೂರು. ಇವಾಗ ಬೆಂಗಳೂರಲ್ಲಿ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಇರೋದ್ರಿಂದ ನನಗೆ ಗೊತ್ತಾಗಿ ನಮಗೆ ವೆಹಿಕಲ್ ಕಮ್ಯೂಟರ್ಸ್ ಏನಿದ್ದಾರೆ ಗೋಯಿಂಗ್ ಆನ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಆ್ಯಂಡ್ ನಮಗೆ ಗೊತ್ತಾದಂಗೆ ವಿಲ್ ಹ್ಯಾವ್ ಅ ಲಾರ್ಜ್ ಸ್ಕೇಲ್ ಆಫ್ ವೆಹಿಕಲ್ ಪ್ರೊಡಕ್ಷನ್ಸ್. ಆ ವೆಹಿಕಲ್ ಪ್ರೊಡಕ್ಷನ್ಸ್ ಯಾಕಿದೆ? ನಮ್ಮ ಹತ್ರ ಪಾಪ್ಯುಲೇಷನ್ ಇನ್ಕ್ರೀಸಿಂಗ್ ಜಾಸ್ತಿ ಇದೆ. ಸೊ ಎಲ್ಲರಿಗೂ ಈಸಿಯಾಗಿ ಲೋನ್ ಸಿಗುತ್ತೆ, ಗಾಡಿ ತೊಗೊತಾರೆ, ಓಡಾಡಬೇಕು. ಸೊ ಓಡಾಡಬೇಕು ಅಂದರೆ ರೋಡ್ ಬೇಕಲ್ಲ, ರೋಡ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಲೇಬೇಕು. ಸೊ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ನಮಗೆ ಯಾವುದೋ ಒಂದು ಬಾಡಿ ಮಾಡಿದ್ದಾರೆ. ಯಾರು? BBMPನಲ್ಲಿ ಒಂದು ಬಾಡಿ ಮಾಡಿದ್ದಾರೆ. ಅದಕ್ಕೆ ಅಂತ ಒಬ್ಬರು ಸೆಕ್ರೆಟ್ರೇಟ್ ಇರ್ತಾರೆ. ಓಕೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಟೌನ್ ಪ್ಲ್ಯಾನಿಂಗ್ ಹೆಂಗೆ ವರ್ಕ್ ಆಗಬೇಕು, ಇದಕ್ಕೆಲ್ಲದಕ್ಕೂ ಒಂದು ಬಾಡಿ ಕ್ರಿಯೇಟ್ ಆಗುತ್ತೆ. ಆ ಬಾಡಿ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಎಲ್ಲನೂ ರೆಡಿ ಮಾಡ್ತಾ ಹೋಗ್ತಾರೆ. ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಯೂಸ್ ಆಗೋದೇನು, ಜನಕ್ಕೆ ಯೂಸ್ ಆಗೋದೇನು, ಇದು ಮೇನ್ ಅಜೆಂಡಾ. ದಿಸ್ ಇಸ್ ದ ಮೇನ್ ಅಜೆಂಡಾ ಫಾರ್ the body which has been created to develop the basic infrastructure facilities for the people who are surviving there. Okay, so ಇವಾಗ ಅಟ್ ಪ್ರೆಸೆಂಟ್ ಬೆಂಗಳೂರಲ್ಲಿ ಟ್ರೆಂಡಿಂಗ್ ಆಗಿ ಹೋಗ್ತಾ ಇರೋದು ಇವಾಗ ಟನಲ್ ಪ್ರಾಜೆಕ್ಟ್, ದಟ್ ಈಸ್ ಫ್ರಮ್ ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್. ಈ ಟನಲ್ ಫ್ರಮ್ ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್ ಯಾಕೆ ಮಾಡ್ತಾ ಇದ್ದಾರೆ? ಟು ಮೇಕ್ ಈಸ್ ಆಫ್ ಟ್ರಾವೆಲಿಂಗ್ ಫ್ರಮ್
ಪೀಪಲ್ ಟ್ರಾವೆಲಿಂಗ್ ಫ್ರಮ್ ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್ ಇವ್ರಿಗೆ ಈಸ್ ಆಗಬೇಕು. ಸಿನ್ಸ್ ವಿ ಆರ್ ಫೇಸಿಂಗ್ ಲಾರ್ಜ್ ನಂಬರ್ ಆಫ್ ಟ್ರಾಫಿಕ್ ಇದೆ ನಮ್ಮ ಹತ್ರ. ಆ ಟ್ರಾಫಿಕ್ ವೈಲೇಷನ್ಸು ಜಾಸ್ತಿ ಆಗ್ತಿದೆ, ಆ್ಯಸ್ ಲೆಸ್ ಕಮ್ಯುಟೇಟರ್ಸು ಡೇ ಬೈ ಡೇ ಇನ್ಕ್ರೀಸಿಂಗ್ ಆಗ್ತಾನೇ ಇದ್ದಾರೆ. ಇವ್ರಿಗೆಲ್ಲನೂ ನಾವು ಫೆಸಿಲಿಟಿ ಮಾಡಿಕೊಡ್ಲೇಬೇಕು, ಬೇರೆ ಆಪ್ಷನ್ಸೇ ಇಲ್ಲ. ಬಂದಿರೋರನ್ನ ಹೋಗು ಅಂತ ಹೇಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಪ್ರೊವೈಡ್ ದ ಫೆಸಿಲಿಟಿ. ಸೊ ಫೆಸಿಲಿಟೀಸ್ ಪ್ರೊವೈಡ್ ಮಾಡೋಕ್ಕೆ ಡೇ ಬೈ ಡೇ ಒನ್ ಆನ್ ಒನ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಏನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಏನೇನು ಮಾಡ್ಬೋದು? ಲೈಕ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಇಸ್ ಆಲ್ಸೋ ಇನ್ಫ್ರಾಸ್ಟ್ರಕ್ಚರ್, ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಬ್ರಿಡ್ಜಸ್, ಟ್ರಾನ್ಸ್ಪೋರ್ಟ್ ಎಲ್ಲನೂ ಒನ್ ಟೈಪ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಇವಾಗ ಫಾರ್ ಎಕ್ಸಾಂಪಲ್ ಕ್ರಿಯೇಟಿಂಗ್ ಆಫೀಸ್ ಸ್ಪೇಸ್ ಇಸ್ ಆಲ್ಸೋ ಇನ್ಫ್ರಾಸ್ಟ್ರಕ್ಚರ್. ಆ್ಯಂಡ್ ಈ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸಲ್ಲಿ ಬೆಂಗಳೂರಲ್ಲಿ ಮೇಜರ್ ಎಫೆಕ್ಟ್ ಆಗ್ತಿರೋದು ಬಂದು ಫಾರ್ ಅ ಕಂಪ್ನಿ. ಇವಾಗ ಪಾಪ್ಯುಲೇಷನ್ ಜಾಸ್ತಿ ಇದೆ, ಕಂಪ್ನಿ ಸ್ಪೇಸಸ್ ಬೇಕು, ಬಿಕಾಸ್ ವರ್ಕ್ ಮಾಡಬೇಕು. ವಿ ಹ್ಯಾವ್ ಅ ಸಿಸ್ಟಮ್ ಆಫ್ ವರ್ಕಿಂಗ್ ಫಾರ್ ಹೈಬ್ರಿಡ್ ಆ್ಯಸ್ ವೆಲ್ ಆಸ್ ವಿ ಹ್ಯಾವ್ ಸಿಸ್ಟಮ್ ಆಫ್ ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ್ ಯಾಕೆ ಬಂತು? ನಾವು ಅಷ್ಟು ಫೆಸಿಲಿಟೀಸ್, ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಯಾವುದೇ ಒಬ್ಬ ಎಂಪ್ಲಾಯಿ ತೊಗೊಂಡ್ರು ಅವ್ರಿಗೂ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಬೇಕು. ಆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ವಿಲ್ ಕಮ್ ಅಕ್ರಾಸ್ ವರ್ಕ್ ಫ್ರಮ್ ಹೋಮ್, ಆ ಥರ ಆಪ್ಷನ್ಸ್ ಎಲ್ಲ ಬರುತ್ತೆ. ಓಕೆ, ಸೊ ಈ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಮಾಡ್ತಾರೆ? ಗೌರ್ಮೆಂಟ್ ಪ್ಲ್ಯಾನ್ ಟು ಕ್ರಿಯೇಟ್ ಎ IT ಸೆಕ್ಟರ್ ಫೀಲ್ಡ್. IT ಸೆಕ್ಟರ್ ಫೀಲ್ಡ್ ಅಂದರೆ ಒಂದು ಟೆಕ್ ಪಾರ್ಕ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ ಮಲ್ಟಿ ಸ್ಟೋರಿಡ್ ಮಾಡ್ಕೊಳ್ಳಿ. ಮಲ್ಟಿ ಸ್ಟೋರಿಡ್ ಅಪಾರ್ಟ್ಮೆಂಟ್ಸ್ ಲೈಕ್ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಸ್ ಟೆಕ್ ಪಾರ್ಕಲ್ಲಿ ಮಾಡ್ಕೊಳ್ಳಿ. ಸೊ ದಟ್ ಯು ಕ್ಯಾನ್ ಫೆಸಿಲಿಟೇಟ್ ಲಾರ್ಜ್ ನಂಬರ್ ಆಫ್ ಕಂಪ್ನೀಸ್ನ ಸೆಟ್ಲೈಟ್ ಮಾಡಿ ಒಂದು ಜಾಗದಲ್ಲಿ ಆದಷ್ಟು ಪಾಪ್ಯುಲೇಷನ್ನ ಪುಷ್ ಮಾಡೋಣ. ದಿಸ್ ವಾಸ್ ದ ಮೇನ್ ಅಜೆಂಡಾ. ಈ ಪುಷ್ ಮಾಡಿ ಕೂಡ ನಮಗೆ ಅಷ್ಟು ಡಿಮ್ಯಾಂಡ್ ಇದೆ, ನಾವು ಅಷ್ಟು ಸಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ದೆನ್ ಕೇಮ್ ದ ವರ್ಕ್ ಫ್ರಮ್ ಹೋಮ್ ಸಿಸ್ಟಮ್. ವರ್ಕ್ ಫ್ರಮ್ ಹೋಮು ಇಲ್ಲ ಹೈಬ್ರಿಡ್ ಮಾಡೆಲ್ಸ್, ವಾಟ್ ಎವರ್ ಯು ನೋ, ದಟ್ ಕೇಮ್ ಇನ್ ಟು ದ ಪ್ಲ್ಯಾನ್. ಓಕೆನಾ? ಸೊ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿ ಬಂದಾಗ ವಿ ಹ್ಯಾವ್ ಗಾಟ್ ಟೆಕ್ ಪಾರ್ಕ್ ನಿಮಗೆ ಯಾವ್ದಾದ್ರು ಗೊತ್ತಿದೆಯಲ್ಲ? ಇಟ್ ಡಸಂಟ್ ನೋ ಅಬೌಟ್ ಇಟ್. ವಿ ಹ್ಯಾವ್ ಗಾಟ್ ವೆನ್ ಯು ಟ್ರಾವೆಲ್ ಅಕ್ರಾಸ್ ದ ಹೆಬ್ಬಾಳ್, ಯು ಹ್ಯಾವ್ ಗಾಟ್ ಮಾನ್ಯತಾ ಟೆಕ್ ಪಾರ್ಕ್. ವೆನ್ ಯು ಟ್ರಾವೆಲ್ ಅಕ್ರಾಸ್ KR-ಪುರಂ, ಯು ವಿಲ್ ಗೆಟ್ ಬಾಗ್ಬನಿ ಟೆಕ್ ಪಾರ್ಕ್. ಈ ಥರ ಟೆಕ್ ಪಾರ್ಕ್ಸ್ ಕ್ರಿಯೇಟ್ ಮಾಡ್ತಿರೋ ರೀಸನ್ಸ್ ಬಂದು ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಕೊಟ್ಟರೆ ನಮಗೆ ಒಂದು ಈಸ್ ಆಫ್ ವರ್ಕಿಂಗ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಅಂತ. ಓಕೆ, ಈ ಈಸ್ ಆಫ್ ವರ್ಕಿಂಗ್ ಸ್ಪೇಸ್ ಕ್ರಿಯೇಟ್ ಮಾಡಿ ಆಯಿತು, ಟೆಕ್ ಪಾರ್ಕ್ಸ್ ಕ್ರಿಯೇಟ್ ಮಾಡಿ ಆಯಿತು. ಈ ಟೆಕ್ ಪಾರ್ಕ್ಗೆ ನಾವು ಫೆಸಿಲಿಟಿ ಕೊಡಬೇಕು, ಟ್ರಾವೆಲಿಂಗ್ ಫೆಸಿಲಿಟೀಸ್ ಮಾಡಲೇಬೇಕು. ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಒನ್ಸ್ ಅಗೇನ್. ಫಾರ್ ಎಕ್ಸಾಂಪಲ್ ವೆನ್ ಯು ಟ್ರಾವೆಲ್ ಫ್ರಮ್ ಮೆಜೆಸ್ಟಿಕ್ ಸೆಂಟರ್ ಆಫ್ ದ ಸಿಟಿ ಅಂತ ತಗೊಳ್ಳೋಣ. ಫ್ರಮ್ ಮೆಜೆಸ್ಟಿಕ್ ಟು ದ ಟೆಕ್ ಪಾರ್ಕ್ಸ್ ನಮಗೆ ಆ ಕ್ರಾಸಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಇದು ಫೀಲ್ಡ್ ಸ್ಟಡಿ ಮಾಡ್ತೀವಿ ನಾವು. ಎಷ್ಟು ಪಾಪ್ಯುಲೇಷನ್ ಇದೆ, ಎಷ್ಟು ಪೀಪಲ್ ಅಲ್ಲಿಗೆ ಮೂವ್ ಆನ್ ಆಗ್ತಿದ್ದಾರೆ, ಅಲ್ಲಿ ಎಷ್ಟು ಟ್ರಾಫಿಕ್ ಕ್ರಿಯೇಟ್ ಆಗ್ತಿದೆ, ಆ ಟ್ರಾಫಿಕ್ಗೆ ಈಸ್ ಆಗೋದೇನು, ಈಸ್ ಆಗೋ ಪ್ರಾಬ್ಲಮ್ಸ್ನ ರಿಸಾಲ್ವ್ ಮಾಡೋದಕ್ಕೆ ಏನು ಮಾಡ್ಬೋದು ನಾವು. ದಿಸ್ ಈಸ್ ದ ಫೈನಲ್ ಅಜೆಂಡಾ ಮಾಡಬೇಕು. ಈ ಫೈನಲ್ ಅಜೆಂಡಾಸೇ ಬರುತ್ತೆ. ಕನ್ಸ್ಟ್ರಕ್ಷನ್ ಆಫ್ ಬ್ರಿಡ್ಜಸ್ ಮಾಡ್ಬೋದು, ವಾಟ್ ಎವರ್ ಸಿಗ್ನಲ್ ಫ್ರೀ ಕಾರಿಡಾರ್ಸ್ ಮಾಡ್ಬೋದು, ಫ್ಲೈಓವರ್ಸ್ ಕ್ರಿಯೇಟ್ ಮಾಡ್ಬೋದು. ಈ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಎಷ್ಟು ಟ್ರಾಫಿಕ್ ಫ್ರೀಯಾಗಿ ಹೋಗುತ್ತೆ ಬೆಂಗಳೂರಲ್ಲಿ. 1 hour 2 hours ಟ್ರಾಫಿಕಲ್ಲಿ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಹೋಗೋರು, ಲೈಕ್ ಡೈಲಿ ಟ್ರಾವೆಲರ್ಸ್ ಇರ್ತಾರೆ, ಅವ್ರಿಗೆ ಬೆಂಗಳೂರಲ್ಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಟ್ರಾವೆಲಿಂಗೋಸ್ಕರ 2 hours ಸ್ಪೆಂಡ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ 2 hours ಟ್ರಾವೆಲ್ ಮಾಡಬೇಕು ಅಂದರೆ ಲೈಕ್ 9 o'clock ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂದರೆ ದೇ ಮಸ್ಟ್ ಲೀವ್ ದೇರ್ ಹೋಮ್ಸ್ ಫಾರ್ 7 itself. ಆ 7 ಕ್ರಿಯೇಟ್ ಮಾಡಬೇಕು ಅಂದರೆ ದೇ ಲಾಸ್ ದ ಸ್ಲೀಪಿಂಗ್ ಅವರ್ಸ್. ಸೊ ಎಲ್ಲನೂ ಒನ್ ಬೈ ಒನ್ ಎಲ್ಲನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ಪ್ರಾಬ್ಲಮ್ಸ್ನೆಲ್ಲನೂ ಸಾಲ್ವ್ ಮಾಡೋದಕ್ಕೋಸ್ಕರ ನಮ್ಗೆ ಮಾಡಿರೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. It comes to the Bangalore part. Okay, when it comes to the national level infra projects ಹೋಗೋಣ. ಇವಾಗ ನ್ಯಾಷನಲ್ ಲೆವೆಲ್ ಇನ್ಫ್ರಾ ಪ್ರಾಜೆಕ್ಟ್ಸಲ್ಲಿ ಏನು ನಮಗೆ ವೈಲ್ ವಿ ಟ್ರಾವೆಲ್ ಫ್ರಮ್ ಬೆಂಗಳೂರು ಟು ಮೈಸೂರು. ಇವಾಗ ರೀಸೆಂಟಾಗಿ ನಮಗೆ ಬೆಂಗಳೂರು-ಮೈಸೂರು ಎಕ್ಸ್ಪ್ರೆಸ್ ವೇ ಕ್ರಿಯೇಟ್ ಆಗಿದೆ. ಬೆಂಗಳೂರು-ಮೈಸೂರು ಎಕ್ಸ್ಪ್ರೆಸ್ ವೇ ಕ್ರಿಯೇಟ್ ಆಗೋದಕ್ಕೆ ರೀಸನ್ ಏನು? ದ ಬೇಸಿಕ್ ಕಾನ್ಸೆಪ್ಟ್ ವಾಸ್ ಬೆಂಗಳೂರಿಂದ ಮೈಸೂರಿಗೆ ಲಾರ್ಜ್ ನಂಬರ್ ಆಫ್ ಪೀಪಲ್ ವರ್ಕಿಂಗ್ ಹೋಗ್ತಾ ಇದ್ದಾರೆ, ಆ್ಯಂಡ್ ಫ್ರಮ್ ಮೈಸೂರು ಟು ಬ್ಯಾಂಗ್ಳೂರು ಸೇಮ್ ವೈಸ್ ವರ್ಸ. ಮೈಸೂರಿಂದನೂ ಬೆಂಗಳೂರು ಬರ್ತಾರೆ, ಬೆಂಗಳೂರಿಂದನೂ ಮೈಸೂರಿಗೆ ಹೋಗ್ತಾರೆ. ಇದನ್ನ ಈಸ್ ಆಫ್ ಟ್ರಾವೆಲಿಂಗ್ ಮಾಡಬೇಕು. ದಟ್ ಈಸ್ ದ ರೀಸನ್ ಕ್ರಿಯೇಟೆಡ್ ವಾಸ್ ಮೈಸೂರು-ಬೆಂಗಳೂರು ಎಕ್ಸ್ಪ್ರೆಸ್ ವೇ. ಈ ಮೈಸೂರು-ಬೆಂಗಳೂರು ಎಕ್ಸ್ಪ್ರೆಸ್ ವೇ ಕ್ರಿಯೇಟ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 4 years ಪ್ರಾಜೆಕ್ಟ್. ಇಟ್ ವಾಸ್ ಎ 4 years ಆಫ್ ಪ್ರಾಜೆಕ್ಟ್ ಆ್ಯಂಡ್ ಆಲ್ಮೋಸ್ಟ್ 10,000 crores ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ 10,000 crores ಇನ್ವೆಸ್ಟ್ ಮಾಡಿ ನಮ್ಗೆ ಎಷ್ಟು ಪ್ರಾಫಿಟ್ ಇದೆ ಅನ್ನೋದು ಗೌರ್ಮೆಂಟ್ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ್ಯಸ್ ಇಟ್ ಮೇಡ್ ಈಸಿ ಫಾರ್ ದ ಪೀಪಲ್ ಟು ಟ್ರಾವೆಲ್ ಫ್ರಮ್ ಮೈಸೂರು ಟು ಬೆಂಗಳೂರು ಆರ್ ಎಸ್ ಫ್ರಮ್ ಬೆಂಗಳೂರು ಟು ಮೈಸೂರು. ಇದು ಏನಾಗಿದೆ ಅನ್ನೋದು ಒಂದು ಬಾಡಿ ಕ್ರಿಯೇಟ್ ಮಾಡಿ ಅದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರೆಡಿ ಮಾಡಿ ಅದಕ್ಕೆ ಅಲ್ಲಿಂದ ಪಾಸ್ ಆನ್ ಆಗುತ್ತೆ. ಸೇಮ್ ಆ್ಯಸ್ ವೆನ್ ವಿ ದಿಸ್ ಇಸ್ ಫಾರ್ ಇಂಟರ್ನಲ್ ಡಿಸ್ಟ್ರಿಕ್ಟ್ಸ್. ವೈಲ್ ವಿ ಟ್ರಾವೆಲ್ ಫ್ರಮ್ ಕರ್ನಾಟಕ ಟು ದ ಅದರ್ ಸ್ಟೇಟ್ಸ್,
ಫಾರ್ ಎಕ್ಸಾಂಪಲ್ ಕರ್ನಾಟಕ ಟು ತಮಿಳ್ನಾಡು, ಕರ್ನಾಟಕ ಟು ಚೆನ್ನೈ ಆರ್ ಕರ್ನಾಟಕ ಟು ಮುಂಬೈ. ನಿಮಗೆ ತುಮಕೂರು ಎಕ್ಸ್ಪ್ರೆಸ್ ವೇ ಈಗ ಆಗ್ತಾ ಇದೆ. ಐ ಮೀನ್ ಲೈಕ್ ವೆನ್ ಯು ಟ್ರಾವೆಲ್ ಫ್ರಮ್ ಕರ್ನಾಟಕ ಟು ಮುಂಬೈ, ದೇರ್ ಇಸ್ ಎ ಯೂಜ್ ಎಕ್ಸ್ಪ್ರೆಸ್ ವೇ ಫ್ರಮ್ ಇನ್ ದ ತುಮಕೂರು ರೋಡ್ ವಿಚ್ ಟ್ರಾವೆಲ್ಸ್ ಅಕ್ರಾಸ್ ಪುಣೆ ಹೋಗುತ್ತೆ. ಇಲ್ಲಿಗೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯಾಕೆ ಬೇಕು? ಬೆಂಗಳೂರಲ್ಲಿ ವಿ ನೀಡ್ ಟು ಟ್ರಾವೆಲ್ ಫಾರ್ ವರ್ಕ್, ಸಮ್ ಅದರ್ ಥಿಂಗ್ಸ್, ವಿ ಹ್ಯಾವ್ ಟು ಗೆಟ್ ದ ಇನ್ಫ್ರಾಸ್ಟ್ರಕ್ಚರ್. ವೈಲ್ ಟ್ರಾವೆಲಿಂಗ್ ಫ್ರಮ್ ಒನ್ ಸ್ಟೇಟ್ ಟು ದ ಅದರ್ ಸ್ಟೇಟ್, ನಮಗೆ ಇನ್ಫ್ರಾ ಅವಶ್ಯಕತೆ ಯಾಕಿದೆ ಅಂತ ಹೇಳಿದ್ರೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮುಂಬೈಯಿಂದ ಸರ್ಟನ್ ಗೂಡ್ಸ್ ನಮಗೆ ಬೇಕಾಗಿದೆ ಆ್ಯಂಡ್ ಇಲ್ಲಿಂದ ಸರ್ಟನ್ ಗೂಡ್ಸ್ ಅಲ್ಲಿಗೆ ಪಾಸ್ ಆಗಬೇಕು. ಇದಕ್ಕೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೇಕು, ಬಿಕಾಸ್ ವಿ ಹ್ಯಾವ್ ಟು ಕಮ್ಯೂಟ್ ಫ್ರಮ್ ಬ್ಯಾಂಗ್ಳೂರ್ ಟು ದ ಅದರ್ ಸ್ಟೇಟ್ಸ್. ಇಲ್ಲಿ ಕಮ್ಯೂಟ್ ಮಾಡೋಕ್ಕೆ ನಮಗೆ ಒಂದು ರೋಡ್ ವೇ, ಒಂದು ಟ್ರಾನ್ಸ್ಪೋರ್ಟೇಷನ್ ವೇ ಬೇಕು. ಈ ಟ್ರಾನ್ಸ್ಪೋರ್ಟೇಷನ್ ವೇನ ಕ್ರಿಯೇಟ್ ಮಾಡಿ ಕೊಟ್ಟರೆ ಮಾತ್ರ ವಿ ಕ್ಯಾನ್ ಗೋ ಫಾರ್ ಈಸ್ ಆಫ್ ಥಿಂಗ್ಸ್ ಡೂಯಿಂಗ್ ವೆಲ್, ದಟ್ಸ್ ಆಲ್. ಇದಕ್ಕೆ ಮುಂಚೆನೇ ಇತ್ತು, ಇದಕ್ಕೆ ಮುಂಚೆ ಹೋಗ್ತಾ ಇರಲಿಲ್ಲ, ಇದಕ್ಕೆ ಮುಂಚೆ ಮಾಡ್ತಾ ಇರಲಿಲ್ಲ, ಅದೆಲ್ಲ ಏನಿಲ್ಲ. ಬಟ್ ಇನ್ವಾಲ್ವಿಂಗ್ ದ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಆ್ಯಸ್ ವೆಲ್ ಆಸ್ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇನ್ ದ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ನಾವೇನು ಮಾಡ್ತೀವಿ, ಇನ್ಫ್ರಾನ ಡೆವಲಪ್ ಮಾಡಿ ಕೊಡಲಿಲ್ಲ ಅಂದರೆ ನಮಗೆ ಇನ್ವೆಸ್ಟ್ಮೆಂಟ್ಸ್ ಬರೋದಿಲ್ಲ, ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಕಂಪ್ನೀಸ್ಗೆ ಇನ್ವೆಸ್ಟ್ ಮಾಡಲ್ಲ. ಕಂಪ್ನೀಸ್ಗೆ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನಮಗೆ ಬಿಸ್ನೆಸ್ ಗ್ರೋತ್ ಸಿಗಲ್ಲ. ಇದಕ್ಕೆಲ್ಲನೂ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಇನ್ಫ್ರಾ ಏನಿದೆ ಅಂತ ಬರುತ್ತೆ. ಆಲ್ ದ ಥಿಂಗ್ಸ್, ಆಲ್ ದ ಬಾಡೀಸ್, ವೆದರ್ ಇಟ್ ಮೇ ಬಿ ದ ಇನ್ಸ್ಟಿಟ್ಯೂಷನಲ್ ಬಾಡಿ, ವೆದರ್ ಇಟ್ ಮೇ ಬಿ ದ ಗೌರ್ಮೆಂಟ್ ಬಾಡೀಸ್, ವಾಟ್ ಎವರ್, ಎವ್ರಿಥಿಂಗ್ ನೀಡ್ಸ್ ಎ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ಈ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸಲ್ಲಿ ಮಾತ್ರ ಇಂಡಿಯನ್ ಗ್ರೋತ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಇಂಡಿಯನ್ ಗ್ರೋತ್, ಓಕೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕಮ್ ಟು ದ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಾರ್ ಇಂಡಿಯಾ. ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಸ್ ಬಂದಾಗ ಏನಾಗುತ್ತೆ ನಮಗೆ, ಅವರು ಫಾರಿನ್ MNCs ಏನಿರುತ್ತೆ, ಅವ್ರು ಇಲ್ಲಿಗೆ ಬಂದಾಗ ದೇ ನೀಡ್ ದ ಇನ್ಫ್ರಾಸ್ಟ್ರಕ್ಚರ್. ಬೆಂಗಳೂರಲ್ಲಿ ಒಂದು ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇ ನೀಡ್ ಎ ಸರ್ಟನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಸೊ ದಟ್ ದೇ ಕ್ಯಾನ್ ಗೆಟ್ ಸಮಥಿಂಗ್ ಬ್ಯಾಕ್. ಇದು ಮೇನ್ ಅಜೆಂಡಾ. ಸೊ ಅವ್ರಿಗೆ ಇನ್ಫ್ರಾ ಡೆವಲಪ್ ಮಾಡಿ ಕೊಡಬೇಕು. ಸೊ ಇನ್ಫ್ರಾ ಡೆವಲಪ್ ಮಾಡಿ ಕೊಟ್ಟಾಗ ಏನು ಹೇಳ್ತಾರೆ, ನಾವಿಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಇಷ್ಟು, ಫಾರಿನ್ ಬಾಡೀಸ್ ವಿ ಆರ್ ಕೇಪಬಲ್ ಆಫ್ ಇನ್ವೆಸ್ಟಿಂಗ್ ಸೋ ಮಚ್, ಆ್ಯಂಡ್ ವಾಟ್ ಈಸ್ ದ ಇನ್ಫ್ರಾಸ್ಟ್ರಕ್ಚರ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್ ಅಸ್. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಕಿಯಾ ಮೋಟರ್ಸ್ ಇನ್ ಅನಂತಪುರ್. ಸೊ ಕಿಯಾ ಮೋಟರ್ಸ್ ಅನಂತಪುರಲ್ಲಿದೆ, ನಮ್ಮ ಬೆಂಗಳೂರಲ್ಲಿ ಕಿಯಾ ವೆರೆವರ್ ಯು ಗೋ ಆರ್ ಅಕ್ರಾಸ್ ದ ಕಂಟ್ರಿ, ಅಕ್ರಾಸ್ ಇಂಡಿಯನ್ ನೇಷನ್, ಕಿಯಾ ಕಾರ್ಸ್ ಜಾಸ್ತಿ ಯೂಸ್ ಮಾಡೋದು ಬಂದು ಬೆಂಗಳೂರಿಯನ್ಸ್. ಐ ಮೀನ್ ಲೈಕ್ ಕರ್ನಾಟಕ ಸ್ಟೇಟಲ್ಲಿ ಬೆಂಗಳೂರಿಯನ್ಸ್ ಆ್ಯಂಡ್ ಆಲ್ ಓವರ್ ದ ನೇಷನಲ್ಲಿ ಒಂದು ಸ್ಟ್ರಾಟಜಿಕ್ ಆಗಿ ನೋಡಿದ್ರೆ, ಒಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ವಿಲ್ ಹ್ಯಾವ್ ಅ ಲಾರ್ಜ್ ನಂಬರ್ ಆಫ್ ಕಾರ್ಸ್ ಇನ್ ಬ್ಯಾಂಗ್ಳೂರ್. ವೈ? ಸಿನ್ಸ್ ಕಿಯಾ ಮೋಟರ್ಸ್ ಕ್ರಿಯೇಟ್ ಆಗಿರೋದು ಬಂದು ಅನಂತಪುರಲ್ಲಿ. ಅನಂತಪುರ ಎಲ್ಲಿದೆ? ಬೆಂಗಳೂರಿಂದ ಆಲ್ಮೋಸ್ಟ್ 120 ಕಿಲೋಮೀಟರ್ಸ್ 140 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ಥರ ಇನ್ವೆಸ್ಟ್ಮೆಂಟ್ ಬಾಡೀಸ್ ಬಂದಾಗ ನಾವು ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಕ್ರಿಯೇಟ್ ಮಾಡ್ಕೊಡ್ತೀವಿ ಅನ್ನೋದ್ರ ಮೇಲೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಡಿಪೆಂಡ್ ಆಗಿ ಇರುತ್ತೆ. ಸೊ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ಏನಾಗುತ್ತೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ವಾಟ್ ಎವರ್ ಕರ್ನಾಟಕ, ತಮಿಳ್ನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ, ವಾಟ್ ಎವರ್ ಗುಜರಾತ್ ಎಲ್ಲರೂ ಇರ್ಬೋದು, ಅವ್ರಿಗೆ ಬೇಕಾದ ಒಂದು ಫೆಸಿಲಿಟೀಸ್ ನಾವು ರೆಡಿ ಮಾಡಿ ಕೊಡಬೇಕು. ಅವ್ರಿಗೆ ಬೇಕಾದ ಫೆಸಿಲಿಟೀಸ್ ರೆಡಿ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ನಮಗೆ ಆದ ಒಂದು ಎಕಾನಮಿನ ನಾವು ಇನ್ಕ್ರೀಸ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವತ್ತಿಗೆ ಫಾರ್ 2025 ಬಜೆಟಲ್ಲಿ ವಾಟ್ ಎವರ್ ದ ಕಾನ್ಸ್ಟಿಟ್ಯೂಷನ್ ಬಜೆಟ್ ಹ್ಯಾಸ್ ಬಿನ್ ಫ್ರೇಮ್ಡ್, ಅಕ್ರಾಸ್ 3.1% ಆಫ್ ದ GDP ಹ್ಯಾಸ್ ಬಿನ್ ಯೂಸ್ಡ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಬೇಕು? ಸೊ ದಟ್ ವಿ ಕ್ಯಾನ್ ಇನ್ಕ್ರೀಸ್ ಅವರ್ ಎಕಾನಮಿ. ನಮ್ಮ ಎಕಾನಮಿ ಇನ್ಕ್ರೀಸ್ ಆಗಬೇಕಂದ್ರೆ ಇನ್ಫ್ರಾ ಡೆವಲಪ್ ಆಗಬೇಕು. ಇನ್ಫ್ರಾ ಡೆವಲಪ್ಮೆಂಟ್ ಈಸ್ ನಾಟ್ ಓನ್ಲಿ ಫಾರ್ ದ ಪೀಪಲ್ ಇನ್ ದ ಕಂಟ್ರಿ ಬಟ್ ಆಲ್ಸೋ ಸಮ್ ಒನ್ ಹೂ ಈಸ್ ಗೋಯಿಂಗ್ ಟು ಇನ್ವೆಸ್ಟ್ ಫಾರ್ ಅಸ್ ಫ್ರಮ್ ಅದರ್ ಕಂಟ್ರೀಸ್ ಆಲ್ಸೋ. ಇದೆಲ್ಲ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ಲೆಟ್ ಮಿ ಗೋ ಟು ಬ್ಯಾಕ್. ಲೈಕ್ ಫಾರ್ ಎಕ್ಸಾಂಪಲ್ ಒಂದು 40 years ಬ್ಯಾಕ್ ಹೋಗೋಣ. 40 years ಬ್ಯಾಕೆಲ್ಲ ನಮಗೆ, ಇವಾಗ ನಾನು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಈಗ ಕ್ರಿಯೇಟ್ ಆಗಿದೆ. ಇದಕ್ಕೆ ಮುಂಚೆ 40 years ಮುಂಚೆ ತಗೊಳ್ಳಿ, ಇಟ್ ವಾಸ್ ಎ ಮಡ್ ರೋಡ್. ದೇರ್ ವಾಸ್ ನಾಟ್ ಇವನ್ ಎ ಬಿಟಮಿನ್, ಇಟ್ ವಾಸ್ ಎ ಮಡ್ ರೋಡ್. ಬಿಟಮಿನ್ ಅಂದರೆ ಥಾರ್ ರೋಡ್ ಕೂಡ ಇರಲಿಲ್ಲ. ಆವಾಗಲೂ ಕಮ್ಯುಟೇಟರ್ಸ್ ಕಮ್ಯೂಟ್ ಮಾಡಲೇಬೇಕಿತ್ತು. ಆವಾಗ ಕೃಷ್ಣರಾಜ ಒಡೆಯರ್ ಇದ್ದರು, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಬೇಕಿತ್ತು, ಗೂಡ್ ಸಪ್ಲೈ ಇತ್ತು, ಎಲ್ಲನೂ ಬೇಕಿತ್ತು. ಬಟ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟಕ್ಕಷ್ಟೇ ಇತ್ತು, ನಾಟ್ ಮೋರ್ ದ್ಯಾನ್ ದ ಮಡ್ ರೋಡ್. ಈ ಮಡ್ ರೋಡಿಂದ ಇವಾಲ್ವ್ ಆಗಿ ಇವತ್ತಿಗೆ ನಮಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕ್ರಿಯೇಟ್ ಆಗಿದೆ. ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕ್ರಿಯೇಟ್ ಆಗಿರೋದ್ರಿಂದ ನಮಗೆ ಯೂಸ್ಫುಲ್ ಆಗಿದೆಯಾ? ಇದೇ ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಥಿಂಗ್. ಏನು ಗೌರ್ಮೆಂಟ್ ಬಾಡೀಸ್ಗೆ ಇಂಪಾರ್ಟೆಂಟ್ ಥಿಂಗು, ನಾನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ನನಗೆ ಏನು ರಿಟರ್ನ್ಸ್ ಬರುತ್ತೆ.
ಸುಮ್ಮನೆ ತೊಗೊಂಬಂದು ಲೈಕ್ ದೇ ಆರ್ ನಾಟ್ ಗೋಯಿಂಗ್ ಟು ಇನ್ವೆಸ್ಟ್ 3.1% ಆಫ್ ದ GDP ಆನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಸಿನ್ಸ್ ಓನ್ಲಿ ನಮ್ಮ ಹತ್ರ ಟ್ಯಾಕ್ಸ್ ರೆವಿನ್ಯೂ ಇದೆ, ನಾವು ಏನು ಹೇಳೋದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋಣ, ನಮ್ಮ ಹತ್ರ ರೆವಿನ್ಯೂ ಜಾಸ್ತಿ ಇದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೊಳ್ಳೋಣ ಅಂತ ಬರೋದಿಲ್ಲ. ಬೇಸಿಕ್ ಥಿಂಗ್, ನಾನು ಇನ್ವೆಸ್ಟ್ ಮಾಡ್ತೀನಿ ಸೊ ದಟ್ ಇಟ್ ಮಸ್ಟ್ ಬಿ ಯೂಸ್ಫುಲ್ ಟು ದ ಕಂಟ್ರಿಗೆ ಯೂಸ್ಫುಲ್ ಆಗಿದೆ ಅಂದರೆ ಮಾತ್ರ ನಾನು ಮಾಡಬೇಕು. ಹಿಂಗೆ ನಾವು ಲೆಕ್ಕ ತೊಗೊಂಡ್ರೆ 3.1% GDP ಇಟ್ ಡಸಂಟ್ ಇನ್ವಾಲ್ವ್ಸ್ ಓನ್ಲಿ ಫಾರ್ ಒನ್ ಸ್ಟೇಟ್. 3.1% GDP ಅಂದರೆ ಆಲ್ಮೋಸ್ಟ್ 11.2 lakh crores 11.2 lakh crores ಟ್ಯಾಕ್ಸ್ ಅಮೌಂಟ್ ಏನಿದೆ ನಾವು ಕಟ್ಟೋದು, ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ವೆಸ್ಟೆಡ್ ಆನ್ ಇನ್ಫ್ರಾಸ್ಟ್ರಕ್ಚರ್. ಆ್ಯಂಡ್ ಈ 11.21 crores ಇನ್ವೆಸ್ಟ್ ಮಾಡೋದು ಹೆಂಗೆ ಅಂದರೆ ಎಲ್ಲ ಸ್ಟೇಟ್ಗೂ ಈಕ್ವಲ್ ಆಗಿ, ಐ ಮೀನ್ ಲೈಕ್ ಇಫ್ ನಾಟ್ ಈಕ್ವಲ್ ಆಲ್ಸೋ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಫಾರ್ ಆಲ್ ದ ಸ್ಟೇಟ್ಸ್ ದೇ ವಿಲ್ ಗೋಯಿಂಗ್ ಟು ಪ್ರೊವೈಡ್ ದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ಈ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಡೆವಲಪ್ ಮಾಡೋಕ್ಕೆ ಅಂತಲೇ ಫಂಡ್ಸ್ ಬರುತ್ತೆ. ಈ ಫಂಡ್ಸ್ನ ಯೂಸ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲೇಬೇಕು. ಈ ಫಂಡ್ಸ್ ಬರೋದ್ರಿಂದ ಕರ್ನಾಟಕ ಟ್ಯಾಕ್ಸ್ ಅಮೌಂಟ್ ಏನು ಕ್ರಿಯೇಟ್ ಆಗುತ್ತೆ, ನಾಟ್ ಓನ್ಲಿ ಕರ್ನಾಟಕ ಟ್ಯಾಕ್ಸ್ ಬಟ್ ಆಲ್ಸೋ ದ ನ್ಯಾಷನಲ್ ಟ್ಯಾಕ್ಸ್ ಏನು ಬರುತ್ತೆ ಎಲ್ಲನೂ ಯೂಸ್ ಮಾಡಿಕೊಂಡು ನಾವೊಂದು ಇನ್ಫ್ರಾನ ಡೆವಲಪ್ ಮಾಡ್ಕೊತೀವಿ. ಆ ಇನ್ಫ್ರಾ ಡೆವಲಪ್ ಮಾಡಿದ್ಮೇಲೆ ನಮಗೆ ಒಂದು ಆದಾಯ ಏನು ಅದರಿಂದ ಅನ್ನೋದು ಗೌರ್ಮೆಂಟ್ ನೋಡುತ್ತೆ. ಸೊ ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ, ನಮ್ಮ ಇನ್ಫ್ರಾ ಡೆವಲಪ್ಮೆಂಟಲ್ಲಿ ನಮ್ಗೆ ಏನೇನು ಬರುತ್ತೆ ಇದಿಷ್ಟು. ಇನ್ಫ್ರಾ ಡೆವಲಪ್ಮೆಂಟಲ್ಲಿ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ದೇರ್ ಆರ್ 3 ಬೇಸಿಕ್ ಥಿಂಗ್ಸ್ ಆ್ಯಂಡ್ ವಾಟ್ ಎವರ್ ಲೈಕ್ ನಮ್ಮ ಬೇಸಿಕ್ ಇಂಡಿಯನ್ ರಿಚುವಲ್ಸ್ ಪ್ರಕಾರ ಅಗ್ನಿ, ವಾಯು ಆ್ಯಂಡ್ ನೀರು, ಜಲ, ಈ 3 ಥಿಂಗ್ಸಲ್ಲಿ ತುಂಬ ಒಂದು ಇನ್ಫ್ರಾ ಡೆವಲಪ್ಮೆಂಟ್ಸ್ ಆಗೋದು ಈ 3 ಥಿಂಗ್ಸಲ್ಲಿ. ನಮ್ಮ ಇಂಡಿಯನ್ ರಿಚುವಲ್ಸ್ ಪ್ರಕಾರನೇ ಹೋಗ್ತೀವಿ ಅಂದ್ರೂ. ವಾಟರ್ ವೇಸ್ ಅಂತ ತೊಗೊಳ್ಳೋಣ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್. ನಿಮಗೆ ಗೊತ್ತು ವರ್ಲ್ಡ್ ಪಾಪ್ಯುಲೇಷನ್ಗೆ 3% ಆಫ್ ದಿ ವಾಟರ್ ಇದೆ ನಮ್ಮ ಹತ್ರ, ಅದಕ್ಕೆ ಮೇಲಿಲ್ಲ, ಆಲ್ ಆರ್ ಸಲೈನ್ ವಾಟರ್. ಸೊ ಈ ಸಲೈನ್ ವಾಟರ್ನ ನಾವು ಕನ್ವರ್ಟ್ ಮಾಡಬೇಕು. ಡ್ರಿಂಕಿಂಗ್ ವಾಟರ್ ಇನ್ನು ಕಮ್ಯುಟೇಟರ್ಸ್ ಇನ್ಕ್ರೀಸ್ ಆಗ್ತಾನೆ ಇದ್ದಾರೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾನೆ ಇದೆ. ವಿ ನೀಡ್ ಟು ಸಪ್ಲೈ ದ ಡಿಮ್ಯಾಂಡ್, ದೇರ್ ಇಸ್ ನೋ ಅದರ್ ಆಪ್ಷನ್ಸ್. ಡಿಮ್ಯಾಂಡ್ ಸಪ್ಲೈ ಮಾಡಬೇಕಂದ್ರೆ ಏನು ಮಾಡ್ತೀವಿ ನಾವು, ವಿ ಗೋ ಆನ್ ಟೇಕಿಂಗ್ ದ ಸಮ್ ಅದರ್ ರೂಟ್ಸ್ so that we can provide all the supplies, whatever the demand is there, we can provide all the supplies. So supply ಮಾಡಬೇಕಂದ್ರೆ ಏನು ಮಾಡಬೇಕು, there is a present technique like desalination of sea water. Desalination of sea water ಅಲ್ಲಿ ಏನಾಗುತ್ತೆ, ಸಿ ವಾಟರ್ ಏನಿದೆ ಅದನ್ನು ಡಿಸ್ಯಾಲಿನೇಷನ್ ಪ್ಲ್ಯಾಂಟ್ ಅಂತ ಒಂದು ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ಆ ಡಿಸ್ಯಾಲಿನೇಷನ್ ಪ್ಲ್ಯಾಂಟಿಗೆ ಬರುತ್ತೆ, ಅಲ್ಲಿ ಸ್ಯಾಲಿನೇಷನ್ ಅಂದರೆ ಲೈಕ್ ಸಾಲ್ಟ್ ವಾಟರ್ ಇಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಫಾರ್ ಡ್ರಿಂಕಿಂಗ್ ವಾಟರ್ ಕ್ವಾಲಿಟಿ. ಆ ಡ್ರಿಂಕಿಂಗ್ ವಾಟರ್ ಕ್ವಾಲಿಟೀಸ್ನ ನಾವು ಪೀಪಲ್ಸ್ ಡಿಮ್ಯಾಂಡ್ಗೆ ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ವಾಟ್ ಎವರ್ ಇಟ್ ಕಮ್ಸ್ ಲೈಕ್ ಫಾರ್ ವಾಟರ್ ವಿ ಕ್ಯಾನ್ ಗೋ ವಿತ್ ಇಟ್. ಓಕೆ, ವೆನ್ ಇಟ್ ಕಮ್ಸ್ ಟು ಏರ್ವೇಸ್ ತೊಗೊಳ್ಳೋಣ. ಏರ್ವೇಸಲ್ಲಿ ಇನ್ಫ್ರಾ ಡೆವಲಪ್ಮೆಂಟ್ಸ್ like Indian Airways, from moving on from one country to another country, Airways plays a major important role. Initial days ಅಲ್ಲಿ ನಮ್ಮ ಹತ್ರ ಇದ್ದಿದ್ದು ಬಂದು ಲೈಕ್ ಪ್ಯಾಸೆಂಜರ್ ಕಮ್ಯೂಟ್ ಮಾಡೋಕ್ಕೆ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ಗೂಡ್ಸ್ ವೆಹಿಕಲ್ ಲೈಕ್ ಗೂಡ್ಸ್ ಏರ್ಕ್ರಾಫ್ಟ್ ವಾಸ್ ಕ್ರಿಯೇಟೆಡ್. ಇನಿಷಿಯಲಿ ಗೂಡ್ಸ್ ಏರ್ಕ್ರಾಫ್ಟ್ನ ಕ್ರಿಯೇಟ್ ಮಾಡಿ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಫ್ರಮ್ ಇಂಡಿಯಾ ಟು ದ ಅದರ್ ಕಂಟ್ರೀಸ್. ಆ ಏರ್ಕ್ರಾಫ್ಟ್ನ ಡೆವಲಪ್ ಮಾಡಿ ಪ್ಯಾಸೆಂಜರ್ ಏರ್ಕ್ರಾಫ್ಟ್ಸ್, ಬಿಕಾಸ್ ಏರ್ಕ್ರಾಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪೀಪಲ್ಸ್ ಲೈಫ್ ವೇರ್ ಇನ್ವಾಲ್ವ್ಡ್. ಪೀಪಲ್ಸ್ ಲೈಫ್ನ ಜಸ್ಟ್ ಲೈಕ್ ವಿ ಕಾಂಟ್ ಯೂಸ್ ಎನಿಥಿಂಗ್. ಸೊ ಇದನ್ನು ಫಸ್ಟ್ ಗೂಡ್ಸ್ ಮೇಲೆ ಪ್ರಯೋಗ ಮಾಡಿ ಗೂಡ್ಸಿಂದ ನೆಕ್ಸ್ಟ್ ಪೀಪಲ್ಗೆ ಕ್ರಿಯೇಟ್ ಆಗಿದೆ. ಆ ಪೀಪಲ್ ಪ್ಯಾಸೆಂಜರ್ ಕಮ್ಯೂಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅಲ್ಲಿಂದ ಇನ್ಫ್ರಾ ಡೆವಲಪ್ ಆಗುತ್ತೆ. ಓಕೆ, ಏರ್ವೇಸ್ ಬೇಕು ಅಂದರೆ ಏರ್ವೇಸ್ ಲ್ಯಾಂಡ್ ಆಗೋಕ್ಕೆ ಒಂದು ಏರ್ಪೋರ್ಟ್ಸ್ ಬೇಕೇ ಬೇಕು. ಏರ್ಪೋರ್ಟ್ಸಲ್ಲಿ ಏನು, we have got 2 types of airports, domestic airports and international airports. International terminals ಅಂದರೆ like from one country to the another country, and when it comes to the domestic airports within our country ಫ್ಲೈ ಮಾಡೋಕ್ಕೋಸ್ಕರ ಒಂದಿದು. ಈ ಇನ್ಫ್ರಾಸ್ಟ್ರಕ್ಚರ್ನ ಯಾಕೆ ಡೆವಲಪ್ ಮಾಡಬೇಕು, ಇಟ್ ಮೇಕ್ಸ್ ಈಸ್ ಆಫ್ ಟೈಮ್ ಅಂದರೆ ಹೆಂಗೆ, ಇವಾಗ ಫ್ರಮ್ ಬೆಂಗಳೂರು ಟು ನಾನು ಹೈದರಾಬಾದ್ ಟ್ರಾವೆಲ್ ಮಾಡಬೇಕಂದ್ರೆ ಇಟ್ಸ್ ಆಲ್ಮೋಸ್ಟ್ 630 ಅಲ್ಲಿ ನಿಯರ್ಲಿ 700 ಕಿಲೋಮೀಟರ್ಸ್ ಇದೆ. 700 ಕಿಲೋಮೀಟರ್ಸ್ ನಾನು ಆನ್ ದ ರೋಡ್ ಟ್ರಾವೆಲ್ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 12 to 13 hours ಬೇಕೇ ಬೇಕು ನಮಗೆ. ಈ 13 hours ಈಸ್ ಆಫ್ ಮಾಡೋಕ್ಕೆ ಏನು ಮಾಡ್ಬೋದು, ಏರ್ವೇಸ್ ಕ್ರಿಯೇಟ್ ಮಾಡಿದ್ರು. ಏರ್ವೇಸಲ್ಲಿ ಏನು, ವಿತಿನ್ 1 hour ಯು ಕ್ಯಾನ್ ಟ್ರಾವೆಲ್ ಫ್ರಮ್ ಬ್ಯಾಂಗ್ಳೂರ್ ಟು ಹೈದರಾಬಾದ್. ಓಕೆ, ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ದೇರ್ ಇಸ್ ಲಾಟ್ ಆಫ್ ಬಿಸ್ನೆಸ್ ಪ್ರಪೋಸಲ್ಸ್ ಗೋಯಿಂಗ್ ಆನ್. ಬಿಸ್ನೆಸ್ ಮಾಡೋರು ಲೈಕ್ ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ದೇ ವಿಲ್ ಹ್ಯಾವ್ ಆಲ್ ಓವರ್ ಬ್ರಾಂಚಸ್, ಅಂದರೆ ವೆಲ್ ಡೆವಲಪ್ಡ್ ಬಿಸ್ನೆಸ್ ವಿಲ್ ಹ್ಯಾವ್ ಬ್ರಾಂಚಸ್ ಇನ್ ಆಲ್ ಓವರ್ ದ ಕಂಟ್ರೀಸ್. ಒಬ್ಬ CEO ಆಫ್ ದ ಕಂಪನಿ ಮಸ್ಟ್ ಟ್ರಾವೆಲ್ ಫ್ರಮ್ ಬ್ಯಾಂಗ್ಳೂರ್ ಟು ಹೈದರಾಬಾದ್ ಟು ಮುಂಬೈ ಆ್ಯಂಡ್ ಮುಂಬೈ ಟು ಸಮ್ವೇರ್ ಎಲ್ಸ್ ಇನ್ ಇಂಡಿಯಾ. ಹೋಗಬೇಕು ಅಂದರೆ ದೇ ಕಾಂಟ್ ಟೇಕ್ ಮಂತ್ಸ್ ಟುಗೆದರ್ ಟು ಟ್ರಾವೆಲ್ ಆಲ್ ದ ಪ್ಲೇಸಸ್.
ಮಂತ್ಸ್ ಟುಗೆದರ್ ತೊಗೊಂಡ್ರೆ ಬಿಸ್ನೆಸ್ ಡೆವಲಪ್ ಮಾಡೋಕ್ಕಾಗಲ್ಲ. ಬಿಸ್ನೆಸ್ ಡೆವಲಪ್ ಆಗಬೇಕು ಅಂದರೆ ದೇ ಮಸ್ಟ್ ಟ್ರಾವೆಲ್ ವಿತಿನ್ 1 hour, ವಿತಿನ್ 2 hours ಆರ್ ವಿತಿನ್ 3 hours ಟ್ರಾವೆಲ್ ಮಾಡಿದ್ರೆ ಮಾತ್ರ ಅವ್ರು 1 ತಿಂಗಳಲ್ಲಿ ಮಾಡೋ ಕೆಲಸನ ವಿ ಕ್ಯಾನ್ ಮೇಕ್ ಈಸ್ ಆಫ್ ಡೂಯಿಂಗ್ ದ ಥಿಂಗ್ಸ್ ಫಾರ್ 1 day. ಇವಾಗ ಫಾರ್ ಎಕ್ಸಾಂಪಲ್ ತೊಗೊತೀವಿ ಅಂದರೆ ಇಲ್ಲಿಂದ ಹೈದ್ರಾಬಾದ್ 1 hour, ಫ್ರಮ್ ಹೈದ್ರಾಬಾದ್ ಟು ಮುಂಬೈ ಇಟ್ ಟೇಕ್ಸ್ ಆಲ್ಮೋಸ್ಟ್ 1.5 hour ಅಷ್ಟೇ. ಇಟ್ ಈಸ್ ವೆರಿ ಈಸಿ. ಸುಮ್ಮನೆ ಒಂದು ಲೈನಲ್ಲಿ ಗೀಟ್ ಹೇಳ್ದಂಗೆ ಹೋಗ್ಬಿಡುತ್ತೆ ಆ ಏರ್ವೇಸ್. ಸೊ ಈ ಏರ್ವೇಸ್ನ ಕ್ರಿಯೇಟ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಟರ್ಮಿನಲ್ಸ್ಗೆ ಬರೋಣ ಇವಾಗ. ಫ್ರಮ್ ಇಂಡಿಯಾ ಟು ದ ಅದರ್ ಕಂಟ್ರೀಸ್. ಇವಾಗ ನಮಗೆ ಅವ್ರಿಗೆ ಆದ ಒಂದು ಗೂಡ್ಸ್ ಸರ್ವಿಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ದ ಪ್ರೆಸೆಂಟ್ ಸಿನಾರಿಯೋ, ಪ್ರೆಸೆಂಟ್ ಟ್ರೆಂಡಿಂಗ್ ಹೋಗ್ತಾ ಇರೋದು ಬಂದು ಟ್ರಂಪ್ 50% ಟ್ಯಾರಿಫ್ ಹಾಕಿದ್ದಾರೆ. ಏನು ಟ್ಯಾರಿಫ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಟ್ಯಾಕ್ಸ್. ನಾವು ಏನೇ ಗೂಡ್ಸ್ ಸಪ್ಲೈ ಮಾಡಿದ್ರು ಅದಕ್ಕೆ 50% ನೀನು ಟ್ಯಾಕ್ಸ್ ಕಟ್ಟಬೇಕು ಅಂತ ದೇ ವಿಲ್ ಆಸ್ಕ್ ಫಾರ್ ಅಸ್ ವಾಟ್ ದ US ನೇಷನ್ಸ್. ಆ ಥರ ನಾವು ಅವ್ರಿಗೆ ಸಪ್ಲೈ ಮಾಡೋ ಗೂಡ್ಸ್ ಇರುತ್ತೆ, ಅವರು ನಮಗೆ ಸಪ್ಲೈ ಮಾಡೋ ಗೂಡ್ಸ್ ಇರುತ್ತೆ. ಸೊ ನಾವು ಅವ್ರಿಗೆ ಸಪ್ಲೈ ಮಾಡಬೇಕಂದ್ರೂ ಅವ್ರು ನಮಗೆ ಸಪ್ಲೈ ಮಾಡಬೇಕಂದ್ರೂ ಆ ಇನ್ಫ್ರಾ ಸಪೋರ್ಟ್ ನಮ್ಮ ಹತ್ರ ಇರಬೇಕು. ನಾನು ಏನೂ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಇಲ್ದಲೇ ವಿ ಕಾಂಟ್ ಟೇಕ್ ಸಮಥಿಂಗ್ ಫ್ರಮ್ ಇಯರ್ ಟು US. ದೇರ್ ಮಸ್ಟ್ ಬಿ ಸಮ್ ಇನ್ಫ್ರಾ ಡೆವಲಪ್ಮೆಂಟ್ ಅಲ್ವಾ. ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಇನ್ಫ್ರಾ ಡೆವಲಪ್ಮೆಂಟ್ಸ್ ಇನ್ ದ ಕಂಟ್ರಿ. ನಾಟ್ ಓನ್ಲಿ ಇಂಡಿಯಾ, ಫಾರ್ ಆಲ್ ದ ಕಂಟ್ರೀಸ್ ಇನ್ಫ್ರಾ ಡೆವಲಪ್ಮೆಂಟ್ ಇಸ್ ಅ ಮೇಜರ್ ರೋಲ್. ಈ ಇನ್ಫ್ರಾ ಸಪೋರ್ಟ್ಸಿಂದ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಅಂದರೆ ಲೈಕ್ ಏನು ಬೇಕಾದ್ರೂ ಅಂದರೆ ಈಸ್ ಆಫ್ ಡೂಯಿಂಗ್ ಥಿಂಗ್ಸ್ ಆ್ಯಸ್ ವೆಲ್ ಆಸ್ ಈಸ್ ಆಫ್ ಮೇಕಿಂಗ್ ಎಕನಾಮಿಕಲ್ ಗ್ರೋತ್ ಫಾರ್ ದ ಕಂಟ್ರೀಸ್, ಇದೆಲ್ಲ ಇರುತ್ತೆ. ಸೊ ಬೇಸಿಕ್ ಅಜೆಂಡಾ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಟು ಬಿಲ್ಡ್ ದ ಎಕಾನಮಿ ಆಫ್ ದ ಕಂಟ್ರಿ. ಓಕೆ, ಹಿಂಗೆ ಬರ್ತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ವಿ ಕ್ಯಾನ್ ಕಮ್ ಅಕ್ರಾಸ್ ಏನು ಹೇಳೋದು, ಲೈಕ್ ಬೆಂಗಳೂರನ್ನ ತಗೊಳ್ಳೋಣ. ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ನ ತಗೊಳ್ಳೋಣ. ಲೈಕ್ ನೀವೆಲ್ಲರೂ ಹೆಬ್ಬಾಳ ಕಡೆ ಎಲ್ಲರೂ ಟ್ರಾವೆಲ್ ಮಾಡೋರು ಯಾರು ಇದ್ದೀರಾ? ಓಕೆ, ಹೆಬ್ಬಾಳ ಹತ್ರ ಟ್ರಾವೆಲ್ ಮಾಡಿದ್ರೆ ರೀಸೆಂಟ್ಲಿ ಅವರ್ ಬಿಲೌಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು ಒಂದು ಇದನ್ನು ಲಾಂಚ್ ಮಾಡಿದ್ರು. ಲೈಕ್ ಒಂದು ಬ್ರಿಡ್ಜ್ನ ಕ್ರಿಯೇಟ್ ಮಾಡಿದ್ದಾರೆ ಫಾರ್ ಈಸ್ ಆಫ್ ಕಮ್ಯುಟೇಟರ್ಸ್ ಫ್ರಮ್ ಹೆಬ್ಬಾಳ್ ಟು ಮೇಕ್ರಿ ಸರ್ಕಲ್ ಆ್ಯಂಡ್ ಫ್ರಮ್ ಆಲ್ಸೋ ಟು ಹೆಬ್ಬಾಳ್ ಟು ದ ಏರ್ಪೋರ್ಟ್ ರೋಡ್. ಈ ಬ್ರಿಡ್ಜ್ ಅವಶ್ಯಕತೆ ಏನಿದೆ? ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಈ ಬ್ರಿಡ್ಜಿನ ಇಂಪಾರ್ಟೆನ್ಸ್ ಏನು, ಯಾಕೆ ಬೇಕಿದೆ ಅಲ್ಲಿಗೆ ಬ್ರಿಡ್ಜ್? ಸಿ ಲಾಟ್ ಆಫ್ ಪೀಪಲ್ಸ್ ಟ್ರಾವೆಲ್ ಫ್ರಮ್ ಹೆಬ್ಬಾಳ್ ಟು ಈ ಬೆಂಗಳೂರು ಈಸ್ಟ್, ಬೆಂಗಳೂರು ವೆಸ್ಟ್, ಬೆಂಗಳೂರು ನಾರ್ತ್ ಅಂತ 4 ವಿಭಾಗ ಇದೆ. ಸೊ ಎಲ್ಲ ಪಾರ್ಟ್ಸಿಂದನೂ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಲೇಬೇಕು ಫಾರ್ ಸಮ್ ಆಫ್ ದ ಅದರ್ ಥಿಂಗ್ಸ್, ವೆದರ್ ಇಟ್ ಮೇ ಬಿ ವರ್ಕ್, ವೆದರ್ ಇಟ್ ಮೇ ಬಿ ಈಸ್ ಆಫ್ ಏನೋ ಟ್ರಾವೆಲಿಂಗ್ ಪರ್ಪಸ್ ಇರ್ಬೋದು, ಬಿಸ್ನೆಸ್ ಪರ್ಪಸ್ ಇರ್ಬೋದು, ಏನೇ ಒಂದು ಮಾಡಬೇಕು. ಸೊ ಫ್ರಮ್ ಹೆಬ್ಬಾಳಿಂದ ಫಾರ್ ಮೇಕ್ರಿ ಸರ್ಕಲ್ ಇಟ್ ವುಡ್ ಟೇಕ್ ಆಲ್ಮೋಸ್ಟ್ 1.5 hour to 2 hours ಟು ಟ್ರಾವೆಲ್ ಓನ್ಲಿ ಫ್ರಮ್ ಮಾನ್ಯತಾ ಟೆಕ್ ಪಾರ್ಕ್. ಫ್ರಮ್ ಹೆಬ್ಬಾಳ್ ಟು ಮಾನ್ಯತಾ ಟೆಕ್ ಪಾರ್ಕ್ ದೇರ್ ಮೇ ಬಿ ಆಲ್ಮೋಸ್ಟ್ ಒಂದು 4 kilometers ಇರುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ಜಸ್ಟ್ 3 to 4 kilometers. ಫ್ರಮ್ ಮಾನ್ಯತಾ ಟೆಕ್ ಪಾರ್ಕ್ ಟು ಮೇಕ್ರಿ ಸರ್ಕಲ್ ನೀವು ಜಸ್ಟ್ ಟ್ರಾವೆಲ್ ಮಾಡಬೇಕಂದ್ರೆ ವಿಲ್ ಟೇಕ್ ಆಲ್ಮೋಸ್ಟ್ 1 to 1.5 hour ಆ್ಯಂಡ್ ಇಟ್ ಹ್ಯಾಸ್ ಓನ್ಲಿ ದ ಡಿಸ್ಟೆನ್ಸ್ ಆಫ್ 8 kilometers. 8 kilometersಗೆ ನೀವು 1.5 hour ನೀವು ಅಲ್ಲಿ ಇದು ಮಾಡಬೇಕು, ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಹಾರಿಬಲ್. ಮೇ ಬಿ ಇದರ್ ವೆದರ್ ಮೇ ಬಿ ಸನ್ನಿ, ವೆದರ್ ಮೇ ಬಿ ಕ್ಲೌಡಿ, ವೆದರ್ ಮೇ ಬಿ ರೈನಿ ಸೀಸನ್ಸ್, ವಾಟ್ ಎವರ್ ದ ಕಂಡೀಷನ್ಸ್ ಮೇ ಬಿ ವಿ ನೀಡ್ ಟು ಟ್ರಾವೆಲ್. ಅಷ್ಟೇ ನಮ್ಮ ಅಜೆಂಡಾ. ನಾನು ಇಲ್ಲಿಂದ ಅಲ್ಲಿಗೆ ಹೋಗಲೇಬೇಕು. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ನಾನು 1.5 hour ಸ್ಪೆಂಡ್ ಮಾಡಿಕೊಂಡು ನನ್ನ ಟೈಮ್ನ ಹಾಳು ಮಾಡಿಕೊಂಡು 24 hours ನಮಗೆ ಆದ ಒಂದು ಪರ್ಸ್ನಲ್ ಸ್ಪೇಸ್ ಇರುತ್ತೆ, ನಮಗೆ ಆದ ಒಂದು ಟೈಮಿಂಗ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಇದರಲ್ಲಿ 1.5 hour ನಾನು ಕಡಿಮೆ ಮಾಡಬೇಕು, ಇದರಲ್ಲಿ 1.5 hour ನಾನು ಬರೀ ಟ್ರಾವೆಲಿಂಗ್ ಪರ್ಪಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಕಷ್ಟ ಆಗುತ್ತೆ. ಈ ಒಂದು ಬ್ರಿಡ್ಜ್ ಯಾವುದು ಕ್ರಿಯೇಟ್ ಆಗಿದೆ ಫ್ರಮ್ ಹೆಬ್ಬಾಳ್ ಟು ದ ಮೇಕ್ರಿ ಸರ್ಕಲ್ ರೋಡ್ ಕನೆಕ್ಟಿವಿಟಿ ಏನು ಕ್ರಿಯೇಟ್ ಆಗಿದೆ, ಇದು ಆಲ್ಮೋಸ್ಟ್ 50%ಇಂದ 70% ಆಫ್ ದಿ ಟೈಮ್ನ ಈಸ್ ಮಾಡಿಬಿಟ್ಟಿದೆ. ಫ್ರಮ್ ಮಾನ್ಯತಾ ಟೆಕ್ ಪಾರ್ಕ್ ಟು ಮೇಕ್ರಿ ಸರ್ಕಲ್ ಯು ಕ್ಯಾನ್ ಟ್ರಾವೆಲ್ ವಿತಿನ್ ಸ್ಪ್ಯಾನ್ ಆಫ್ ಮ್ಯಾಕ್ಸ್ ಟು ಮ್ಯಾಕ್ಸ್ 30 minutes. ಸೊ 1.5 hour ಇರೋದು 30 minutesಗೆ ಡಿಕ್ರೀಸ್ ಆಗಿದೆ. ಇವಾಗ ಯಾಕೆ ಡಿಕ್ರೀಸ್ ಮಾಡಲೇಬೇಕಾಗಿತ್ತು? ಕಮ್ಯುಟೇಟರ್ಸ್ ಯೂಸ್ ಇದ್ದಾರೆ. ನಾನು ಹೇಳ್ದಂಗೆ ವಿ ಮಸ್ಟ್ ಟ್ರಾವೆಲ್ ಸಮ್ ಆಫ್ ದ ಅದರ್ ಥಿಂಗ್ಸ್, ವಿ ಮಸ್ಟ್ ಟ್ರಾವೆಲ್ ಅಷ್ಟೇ, ಬೇರೆ ಆಪ್ಷನ್ಸ್ ಇಲ್ಲ ನಮಗೆ. ಟ್ರಾವೆಲ್ ಮಾಡಲೇಬೇಕು. ಈ ನನಗೆ 1 hour ಸೇವ್ ಆಗಿದೆ ಅಲ್ವಾ? ಈ 1 hour ಸೇವ್ ಆಗ್ತಿದೆ ಅಂದರೆ ಐ ಕ್ಯಾನ್ ಇನ್ವೆಸ್ಟ್ 1 hour ಫಾರ್ ಸಮ್ ಅದರ್ ಥಿಂಗ್ಸ್. ಆರ್ ನಾನಿವಾಗ 7 o'clock ಬಿಟ್ಟು 8:30 ನಾನು ಅಲ್ಲಿ ಇರಬೇಕು ಅಂದರೆ ನಾನು 7ಕ್ಕೆ ಬಿಡಬೇಕಾಗಿರುತ್ತೆ. ನಾನು ಸ್ವಲ್ಪ ಟೈಮ್ ತೊಗೊಂಡು 8 o'clock ಬಿಟ್ಟರು 8:30 ನಾನು ಅಲ್ಲಿರ್ತೀನಿ. ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೇಕೇ ಬೇಕು. ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಆಗೋದೇ ಒಂದು ಈಸ್ ಆಫ್ ಥಿಂಗ್ಸ್ ಫಾರ್ ಆಲ್ ದ ಪೀಪಲ್ ಇನ್ ದ ನೇಷನ್. ಇದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ಸ್ ಬೇಕು. ಇನ್ಫ್ರಾ ಡೆವಲಪ್ಮೆಂಟ್ ಅಂದರೆ ನಾಟ್ ಓನ್ಲಿ ಟು ದ ರೋಡ್ವೇಸ್, ಇಲ್ಲ ಏರ್ವೇಸ್ ಆಗ್ಬೋದು, ಇಲ್ಲ ವಾಟರ್ ವೇಸ್ ಆಗ್ಬೋದು, ಏನೇ ಆದ್ರೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ವಾಟ್ ಈಸ್ ದ
importance and what are the uses for infrastructure development happening in the country. ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್ ಆಫ್ ಡ್ಯಾಮ್ಸ್. ಇವಾಗ ಡ್ಯಾಮ್ ಆಲ್ಸೋ ಇಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ಈ ಡ್ಯಾಮ್ ಯಾಕೆ ಅವಶ್ಯಕತೆ ಇದೆ? ಸಿ, ಹುಟ್ಟೋ ನದಿ ನೀರು ವಿಲ್ ಟ್ರಾವೆಲ್ ಫ್ರಮ್ ಸಮ್ ಅದರ್ ಒನ್ ಆಫ್ ದಿ ಅದರ್ ಪಾಯಿಂಟ್ ಟು ದ ಎಂಡ್. ಎಂಡ್ ಅಂದರೆ ಯಾವುದು? ಇಟ್ ವಿಲ್ ಗೋ ಆ್ಯಂಡ್ ಜಾಯಿನ್ ಸಮ್ ಒನ್ ಆಫ್ ದ ಅದರ್ ಸಿ. ಕರೆಕ್ಟ್ ಅಲ್ಲ? ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಮಧ್ಯದಲ್ಲಿ ಯಾರಿದ್ದಾರೆ? ಪೀಪಲ್, ಪಾಪ್ಯುಲೇಷನ್ ಇದೆ. ಸೊ ನದಿ ಹುಟ್ಟೋ ನೀರು ಎನಿ ಹೌ, ನದಿ ಹೆಂಗೆ ಹುಟ್ಟುತ್ತೆ? ವಿಲ್ ಹ್ಯಾವ್ ಎ ರೈನ್ಫಾಲ್ ಆ್ಯಂಡ್ ವಾಟರ್ ಕಮ್ಸ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್ ಆ್ಯಂಡ್ ವಿಲ್ ಹ್ಯಾವ್ ದ ರಿವರ್ಸ್. ಈ ರಿವರ್ಸು ನಮಗೆ ಎನಿ ಟೈಮ್ ಫ್ಲೋ ಇರಲ್ಲ. ಒಂದೊಂದು ಸಲ ಮಳೆ ಬಂದರೆ ನೀರು ಬರ್ಬೋದು, ನೀರು ಬರ್ದೇನೂ ಇರ್ಬೋದು. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ಟ್ರಾಪಿಕಲ್ ಚೇಂಜಸ್ ಆಲ್ಸೋ. ಇವಾಗ ಈ ನೀರು ಬರೋದು ಎಲ್ಲರಿಗೂ ಸಪ್ಲೈ ಮಾಡಬೇಕಾಗಿದೆ. ನಾನು ಅವಾಗಲೇ ಹೇಳ್ದಂಗೆ ಡ್ರಿಂಕಿಂಗ್ ವಾಟರ್ ಸಪ್ಲೈ, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್, ಎಲ್ಲನೂ ಒಂದು ರೀಸನ್ಸ್ ಇದೆ. ಆ್ಯಂಡ್ ಎಲ್ಲರಿಗೂ ನೀರು ಬೇಕು. ನಾಟ್ ಓನ್ಲಿ ಫಾರ್ ದ ಡ್ರಿಂಕಿಂಗ್ ಪರ್ಪಸ್, ಇಟ್ಸ್ ಆಲ್ಸೋ ಯೂಸ್ಫುಲ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಆಲ್ಸೋ. ಈ ನೀರನ್ನ ಏನು ಮಾಡ್ತೀವಿ? ಈ ನೀರನ್ನ ಕನ್ಸರ್ವ್ ಮಾಡಬೇಕು. ಕನ್ಸರ್ವ್ ಮಾಡಬೇಕಂದ್ರೆ ಏನು ಮಾಡಬೇಕು? ನಾವು ನದಿ ನೀರು ಹುಟ್ಟಿ ಎಂಡ್ ಆಗೋಕ್ಕೆ ಮುಂಚೆ ನಾವು ಒಂದು ಡ್ಯಾಮ್ಸ್ ಕ್ರಿಯೇಟ್ ಮಾಡಿ ಆ ಡ್ಯಾಮ್ಸಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ತೀವಿ. ಓಕೆ, ಡ್ಯಾಮ್ಸ್ ನೀರಲ್ಲಿ ಸ್ಟೋರೇಜ್ ಮಾಡ್ತೀವಲ್ಲ, ನೀರು ಸ್ಟೋರೇಜ್ ಮಾಡ್ತೀವಲ್ಲ, ವೈ ಇಸ್ ಇಟ್ ಯೂಸ್ಡ್? ನಾಟ್ ಫಾರ್ ಡ್ರಿಂಕಿಂಗ್ ಪರ್ಪಸ್. ಸಿ, ಡ್ಯಾಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದು ಬಂದು ಅಗ್ರಿಕಲ್ಚರ್ ಪರ್ಪಸ್ಗೆ. ಡ್ಯಾಮ್ಸ್ ಆರ್ ಕ್ರಿಯೇಟೆಡ್ ಟು ಇನ್ಕ್ರೀಸ್ ದ ಅಗ್ರಿಕಲ್ಚರಲ್ ಗ್ರೋತ್. ಈ ಡ್ಯಾಮ್ಸಿಂದ ನಮಗೆ ಕೆನಲ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಎವ್ರಿ ಡ್ಯಾಮ್ ವಿಲ್ ಹ್ಯಾವ್ ಎ ಕೆನಲ್ಸ್. ಇಟ್ ಡಿಪೆಂಡ್ಸ್ ಆನ್ ಮೇಜರ್ ಕೆನಲ್ ಆ್ಯಂಡ್ ಮೈನರ್ ಕೆನಲ್ಸ್. ಅಂದರೆ ಮೇಜರ್ ಕೆನಲ್ಸ್ ಅಂದರೆ ಡ್ಯಾಮಿಂದ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟ್. ಲೈಕ್ ಫ್ರಮ್ ಬೆಂಗಳೂರಲ್ಲಿ ಒಂದು ಡ್ಯಾಮ್ ಕ್ರಿಯೇಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಫಾರ್ ಕೆ ಆರ್ ಎಸ್ ಡ್ಯಾಮ್. ಇವಾಗ ಕೆ ಆರ್ ಎಸ್ ಡ್ಯಾಮ್ ಮೈಸೂರಲ್ಲಿ ಕ್ರಿಯೇಟ್ ಆಗಿದೆ ಅಂದರೆ ಫ್ರಮ್ ಕೆ ಆರ್ ಎಸ್ ಟು ಅದರ್ ಸಪೋರ್ಟಿಂಗ್ ಜಿಲ್ಲಾಸ್ ಏನಿರುತ್ತೆ ಎಲ್ಲದಕ್ಕೂ ನೀರು ಸಪ್ಲೈ ಮಾಡಬೇಕು. ಈ ನೀರು ಸಪ್ಲೈ ಮಾಡೋಕ್ಕೆ ದೇ ವಿಲ್ ಕ್ರಿಯೇಟ್ ಎ ಕೆನಲ್. ಈ ಕೆನಲಲ್ಲಿ ಮೇಜರ್ ಕೆನಲ್ಸ್ ಆಸ್ ವೆಲ್ ಆಸ್ ಮೈನರ್ ಕೆನಲ್ಸ್. ಮೇಜರ್ ಕೆನಲ್ಸ್ ಬಂದು ಫ್ರಮ್ ಡ್ಯಾಮ್, ಫ್ರಮ್ ಒನ್ ಡ್ಯಾಮ್ ಟು ಅನದರ್ ಡ್ಯಾಮ್ ಕನೆಕ್ಟಿವಿಟಿ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಮೇಜರ್ ಕೆನಲ್ಸ್. ಈ ಮೇಜರ್ ಕೆನಲ್ಸಿಂದ ಸಬ್ ಕೆನಲ್ಸ್ ಹೋಗುತ್ತೆ. ಈ ಸಬ್ ಕೆನಲ್ಸ್ ಆರ್ ವೈ ಇಸ್ ಇಟ್ ಈಸ್ ಕ್ರಿಯೇಟೆಡ್ ಫಾರ್ ಸಬ್ ಕೆನಲ್ಸ್ ಅಂದರೆ these sub-canals will have a utilization of water for agricultures. ಈ agriculture main depends on the rainfall as well as the water what the government is providing. How government can provide? Only by creating the dams and the canals. Only this purpose dams were created for the agricultural purpose. Okay, ಡ್ಯಾಮ್ಸ್ ಕ್ರಿಯೇಟ್ ಮಾಡಿದ್ವಿ. ಡ್ಯಾಮ್ಸಲ್ಲಿ ನೀರು ಸ್ಟೋರೇಜ್ ಮಾಡಿದ್ವಿ. ಈ ಡ್ಯಾಮು ನಾನು ಒಂದು ಡಿಸ್ಟ್ರಿಕ್ಟಿಂದ ಆಲ್ವೇಸ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ವಾಟ್ರ್ ಪಾಸ್ ಆಗಲೇಬೇಕು. ಬಿಕಾಸ್ ಡ್ಯಾಮಲ್ಲಿ ನಾನು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ ಅಂತ ಆಲ್ ದ ವಾಟ್ ಎವರ್ ಏನೇ ಬರಲಿ ನೀರು ನಾನು ಹಿಡ್ಕೊಂಡ್ಬಿಡ್ತೀನಿ, ವಿ ಕ್ಯಾನ್ ಕನ್ಸರ್ವ್ ಇಟ್ ಅಂತ ಹೇಳೋಕ್ಕಾಗಲ್ಲ. ಒಂದು ದಿವಸ ಒಂದು ಟೈಮ್ ಜಾಸ್ತಿ ಬರ್ಬೋದು, ಒಂದು ಟೈಮ್ ಕಡಿಮೆ ಬರ್ಬೋದು. ಈ ನೀರಲ್ಲಿ ದೇರ್ ಆರ್ ಟೂ ಕ್ಯಾಟಗರೀಸ್, ಲೈಕ್ ಟೂ ಕ್ಯಾಟಗರೀಸ್ ಹೇಳ್ಬಾರ್ದು, ಟೂ ಲೆವೆಲ್ಸ್ ಆಫ್ ವಾಟರ್. ಒಂದು ಡ್ಯಾಮ್ಸ್ ಅಂತ ತೊಗೊಂಡ್ರೆ ಒಂದು ಡೆಡ್ ಸ್ಟೋರೇಜ್ ಲೆವೆಲ್ ಅಂತ ಇರುತ್ತೆ. ಡೆಡ್ ಸ್ಟೋರೇಜ್ ಲೆವೆಲ್ ಅಂದರೆ ವಿಲ್ ಹ್ಯಾವ್ ದ ವಾಟರ್ ಎನಿ ಟೈಮ್ ಸಮ್ ಪರ್ಸೆಂಟ್ ಆಫ್ ವಾಟರ್ ಇಸ್ ರಿಕ್ವೈರ್ಡ್ ಫಾರ್ ಡ್ಯಾಮ್ಸ್. ಸೊ ಇಟ್ ಕ್ಯಾನ್ ಹ್ಯಾವ್ ಎ ಕೌಂಟರ್ ವೆಯ್ಟ್ ಅಂದರೆ ಏನು ಹೇಳ್ತೀವಿ ಅಂದರೆ, ಇವಾಗ ನೀರು ಆ ಜಾಗದಲ್ಲಿ ಇದ್ದರೆ ಮಾತ್ರ ಡ್ಯಾಮ್ ಕ್ಯಾನ್ ಸರ್ವೈವ್. ಇಲ್ಲ ಅಂದರೆ ಡ್ಯಾಮ್ ಸರ್ವೈವ್ ಆಗೋಕ್ಕಾಗಲ್ಲ. ಫುಲ್ಲು ವಾಟರ್ ಲೆವೆಲ್ ಡೌನ್ ಆದಾಗ ಡ್ಯಾಮ್ಸ್ ಕೊಲಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೆಡ್ ವಾಟರ್ ಸ್ಟೋರೇಜ್ ಅಂತ ಒಂದಿರುತ್ತೆ. ಆ ಡೆಡ್ ವಾಟರ್ ಸ್ಟೋರೇಜ್ ಬಂದಾಗ ವಿ ಕ್ಯಾನ್ ಪ್ರೊವೈಡ್ ವಾಟರ್ ಫಾರ್ ಎನಿ ಪರ್ಪಸ್, ವೆದರ್ ಇಟ್ ಮೇ ಬಿ ಡ್ರಿಂಕಿಂಗ್, ಅಗ್ರಿಕಲ್ಚರ್, ಏನೇ ಇರ್ಬೋದು, ಇನ್ಕ್ಲೂಡಿಂಗ್ ಕೆನಲ್ಸ್ಗೂ ಸಪ್ಲೈ ಹೋಗೋಕ್ಕಾಗಲ್ಲ ಡೆಡ್ ವಾಟರ್ ಸ್ಟೋರೇಜ್ ಬಂದಾಗ. ಈ ಡೆಡ್ ವಾಟರ್ ಸ್ಟೋರೇಜ್ ಈಸ್ ಯೂಸ್ಡ್ ಫಾರ್ ಸರ್ವೈವಲ್ ಆಫ್ ದ ಡ್ಯಾಮ್ಸ್. ಈ ಲೆವೆಲಲ್ಲಿ ಬರುತ್ತೆ. ಓಕೆ, ಇದು ಡೆಡ್ ವಾಟರ್ ಸ್ಟೋರೇಜ್. ವಿಲ್ ಹ್ಯಾವ್ ಮ್ಯಾಕ್ಸಿಮಮ್ ಲೆವೆಲ್ ಸ್ಟೋರೇಜ್. ಮ್ಯಾಕ್ಸಿಮಮ್ ಲೆವೆಲ್ ಸ್ಟೋರೇಜ್ ಆದಮೇಲೆ ಬರೋ ನೀರು ಏನಾಗುತ್ತೆ? ಇಟ್ ಮಸ್ಟ್ ಫ್ಲೋ ಫಾರ್ ಸಮ್ ಅದರ್ ಡಿಸ್ಟ್ರಿಕ್ಗೆ ಇಲ್ಲ ಸಮ್ ಅದರ್ ಸ್ಟೇಟ್ಗೆ ಫ್ಲೋ ಆಗಲೇಬೇಕು. ಈ ಫ್ಲೋ ಆಗೋಕ್ಕೆ ಏನಿರುತ್ತೆ? ಫ್ಲೋ ಆಗೋಕ್ಕೆ ಸರ್ಟನ್ ರೂಲ್ಸ್ ಆರ್ ಕ್ರಿಯೇಟೆಡ್ ಸೊ ದಟ್ ನಾವು ಇನ್ನೊಂದು ಸ್ಟೇಟ್ಗೆ ವಾಟರ್ ಸಪ್ಲೈ ಮಾಡಬೇಕಾಗಿ ಬರುತ್ತೆ. ಬಿಕಾಸ್ ಅವ್ರಿಗೆ ಆ ಸಪ್ಲೈ ಬೇಕಾಗಿರುತ್ತೆ, ಅವ್ರಿಗೆ ಆ ನೀರು ಅವಶ್ಯಕತೆ ಇರುತ್ತೆ. ಆ್ಯಂಡ್ ಇಂಡಿಯಾ ಇಸ್ ಎ ಸಿಂಗಲ್ ನೇಷನ್, ವಿ ಮಸ್ಟ್ ಬಿ ಟುಗೆದರ್, ಅಂದರೆ ವಿ ಆರ್ ಆಲ್ ಬೌಂಡ್ ಟುಗೆದರ್ ಅಲ್ವಾ. ಸೊ ಇವಾಗ ನಾವು ಅವ್ರಿಗೆ ನೀರು ಸಪ್ಲೈ ಮಾಡಬೇಕು, ಅವರಿಂದ ನಾವೇನೋ ಒಂದು, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿಂದ ನೀರು ಸಪ್ಲೈ ಮಾಡ್ತೀವಿ, ಅಲ್ಲಿಂದ ನಾವು ಭತ್ತ ತೊಗೊತೀವಿ, ವಿ ಕ್ಯಾನ್ ಈಸ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ದ ಗೂಡ್ಸ್ ಥರ. ಓಕೆ, ಈ ವಾಟ್ರ್ ಏನು ಕ್ರಿಯೇಟ್ ಆಗುತ್ತೆ, ಇದಕ್ಕೆ ಅಂತ ಒಂದು ಸರ್ಟನ್ ಬಾಡಿ ಕ್ರಿಯೇಟ್ ಆಗುತ್ತೆ, ಅವ್ರಿಗೆ ಎಷ್ಟು ನೀರು ಬಿಡಬೇಕು ಅನ್ನೋದು ಒಂದು ಕ್ರಿಯೇಟ್ ಆಗುತ್ತೆ. ದೀಸ್ ಆರ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್. ಈ ಡೆವಲಪ್ಮೆಂಟ್ಸಲ್ಲಿ ನಮಗೇನು ಯೂಸ್
ಅಂದರೆ ವಾಟ್ ಎವರ್ ದ ಪೀಪಲ್ ಇನ್ ದ ಕಂಟ್ರಿ ಆರ್ ಯೂಸಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಈಸ್ ಆಲ್ಸೋ ಎ ಮೇಜರ್ ಇಂಪಾರ್ಟೆಂಟ್ ರೋಲ್. ನಾವು ನಮ್ಮ ಹತ್ರ ನೀರಿದೆ ಅಂತ ವಿ ಕಾಂಟ್ ಗೋ ವಿತ್ ಬಿಡು ಹೋಗಲಿ ಅಂತ ವಿ ಕಾಂಟ್ ಲೀವ್, ಬಿಕಾಸ್ ಇಲ್ಲಿ ಕರ್ನಾಟಕದಲ್ಲಿ ಅವಶ್ಯಕತೆ ಇದೆ ಅಂದಾಗ ನಾವು ತಮಿಳ್ನಾಡು ಕೊಡೋಕ್ಕಾಗಲ್ಲ. ತಮಿಳ್ನಾಡಲ್ಲಿ ಅವಶ್ಯಕತೆ ಇದೆ ಅಂದ್ರೂ ವಿ ಕಾಂಟ್ ಗಿವ್ ಅಂಟಿಲ್ ವಿ ಆರ್ ಎಕ್ಸಸ್. ಓನ್ಲಿ ಇಫ್ ವಿ ಆರ್ ಎಕ್ಸಸ್ ವಿ ಕ್ಯಾನ್ ಪ್ರೊವೈಡ್ ಫಾರ್ ಅಂದರ್ ಒನ್ಸ್ ಅಲ್ವಾ, ಈ ಥರ ಕ್ರಿಯೇಟ್ ಆಗುತ್ತೆ. ಸಿ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಇನ್ಫ್ರಾಸ್ಟ್ರಕ್ಚರ್ ಏನು ನಡೀತಿದೆ ಇವತ್ತಿಗೆ ಇನ್ಫ್ರಾ ಫೀಲ್ಡ್ ಹೆಂಗೆ ವರ್ಕ್ ಆಗ್ತಿದೆ, ಇನ್ಫ್ರಾ ಫೀಲ್ಡಲ್ಲಿ ಯೂಸಸ್ ಏನು, ನಮಗೆ ಯುಟಿಲೈಸೇಷನ್ ಆಗ್ತಿರೋದೇನು, ಆ್ಯಂಡ್ ವೆದರ್ ಇಟ್ ಮೇ ಬಿ ಇನ್ ಫೇಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ವೆದರ್ ಇಟ್ ಮೇ ಫೇಸ್ ಆಫ್ ಏರ್ವೇಸು, ಆಲ್ ದ ಥಿಂಗ್ಸ್. ನಾವು ಇದನ್ನು ತೊಗೋಬೇಕು ಅಂದರೆ ಇಂಟರ್ನ್ಯಾಷನಲ್ ಏರ್ವೇಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಏರ್ವೇಸಲ್ಲಿ ಯಾಕೆ ಕ್ರಿಯೇಟ್ ಮಾಡಬೇಕು? ಬಿಕಾಸ್ ನಾನು ಹೇಳ್ದಂಗೆ ಒಂದು ಗೂಡ್ಸ್ ಪರ್ಪಸ್ಗೆ, ಇನ್ನೊಂದು ಏರ್ವೇಸ್ ಕ್ರಿಯೇಟ್ ಮಾಡಿದ್ದಾರೆ ಟೂರಿಸಮ್ ಡೆವಲಪ್ಮೆಂಟ್. ಸೊ ಇನ್ಫ್ರಾ ಡೆವಲಪ್ ಫಾರ್ ಟೂರಿಸಮ್ ಡೆವಲಪ್ಮೆಂಟ್ ಆಲ್ಸೋ. ಟೂರಿಸಮ್ ಡೆವಲಪ್ ಆಗೋದು ಯಾವಾಗ? ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ದೇರ್ ಆರ್ ಲಾಟ್ಸ್ ಆಫ್ ಅಬ್ಸ್ಟಕಲ್ಸ್ ಆ್ಯಂಡ್ ಸುಮ್ಮನೆ ಬರೋಕ್ಕಾಗೋದಿಲ್ಲ. ಅದಕ್ಕೊಂದು ಇನ್ಫ್ರಾ ಡೆವಲಪ್ಮೆಂಟ್ ಮಾಡಬೇಕು. ಓಕೆ, ಇನ್ಫ್ರಾ ಡೆವಲಪ್ ಮಾಡಿದ್ವಿ, ಬೇಸಿಕ್ಕಾಗಿ ಮಾಡೋಕ್ಕಾಗಲ್ಲ. ಬೇಸಿಕ್ಕಾಗಿ ನಾನೊಂದು ಏರ್ ಸ್ಟ್ರಿಪ್ ಒಂದು ಕೊಟ್ಬಿಟ್ಟು ಯು ಕ್ಯಾನ್ ಕಮ್ ಆ್ಯಂಡ್ ಲ್ಯಾಂಡ್ ಅಂದಿದ ತಕ್ಷಣ ಯಾರು ಬಂದು ಲ್ಯಾಂಡ್ ಆಗಿಬಿಡಲ್ಲ. ಅದಕ್ಕೆ ಆದ ಒಂದು ಸರ್ಟನ್ ಡೆವಲಪ್ಮೆಂಟ್ ಬೇಕು. ಸರಿ, ಅವ್ರು ಬಂದರು ಫ್ರಮ್ ಫಾರಿನ್ ಬಾಡೀಸ್ ಯಾರೋ ಬಂದಿದ್ದಾರೆ ನಮಗೆ ಅಂದರೆ ನಾವು ಅವ್ರನ್ನ ಫೆಸಿಲಿಟೇಟ್ ಮಾಡೋಕ್ಕೆ ನಮ್ಗೆ ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಯಾಕಂದ್ರೆ ಮೇ ಬಿ ಕಂಪೇರ್ಡ್ ಟು ಇಂಡಿಯಾ ಇಸ್ ಎ ಡೆವಲಪಿಂಗ್ ನೇಷನ್, ದೇರ್ ಆರ್ ಡೆವಲಪ್ಡ್ ನೇಷನ್ಸ್. ಅವ್ರಿಗೆ ನಮಗಿಂತ ಜಾಸ್ತಿ ಇದೆ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ಸ್. ಅವರು ನಮ್ಮ ಹತ್ರ ಬರಬೇಕು ಅಂದರೆ ವಿ ಮಸ್ಟ್ ಹ್ಯಾವ್ ಈಕ್ವಲ್ ಇನ್ಫ್ರಾ ಡೆವಲಪ್ಮೆಂಟ್ ಇನ್ ಅವರ್ ಕಂಟ್ರಿ ಸೊ ದಟ್ ದೇ ಕ್ಯಾನ್ ಕಮ್ ಟು ಅವರ್ ಕಂಟ್ರಿ. ಸೊ ಇದು ಟೂರಿಸಮ್ ಡೆವಲಪ್ಮೆಂಟ್ಗೂ ಯೂಸ್ ಆಗುತ್ತೆ. ಎಲ್ಲ ಥರ ಪರ್ಪಸ್ಗೂ ಇನ್ಫ್ರಾ ಪ್ಲೇಸ್ ಎ ಮೇಜರ್ ಇಂಪಾರ್ಟೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರೀಸ್ ಎಕಾನಮಿ, ಕಂಟ್ರೀಸ್ ವಾಟ್ ಎವರ್ ವಿ ಕಾಲ್ ದ ಗೂಡ್ಸ್ ಸರ್ವಿಸಸ್ ಇರ್ಬೋದು, ಪೀಪಲ್ಗೆ ಅಂದರೆ ಲೈಕ್ ಪೀಪಲ್ ಇರೋ ಜನಕ್ಕೆ ಒಂದು ಆದಾಯ ಬರೋದಿರ್ಬೋದು, ಇಲ್ಲ ಯೂಸ್ ಆಗೋದಿರ್ಬೋದು, ಏನೇ ಒಂದಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಇಸ್ ಅ ಮೇಜರ್ ಇಂಪಾರ್ಟೆಂಟ್ ರೋಲ್. ಆ ರೀಸನ್ಗೋಸ್ಕರ ನಮ್ಮ ಇಂಡಿಯನ್ ಎಕಾನಮಿ GDPಲಿ 3.1% ಆಫ್ ದ GDP ಈಸ್ ಕ್ರಿಯೇಟೆಡ್ ಓನ್ಲಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಕೊತೀವಿ, ವಿಲ್ ಗೆಟ್ ದ ಎಕನಾಮಿಕಲ್ ಗ್ರೋತ್ ಇನ್ ದ ಕಂಟ್ರಿ ಆಲ್ಸೋ. ಸಿ ದೀಸ್ ಆರ್ ದ ಥಿಂಗ್ಸ್. ಐ ಥಿಂಕ್ ನಿಮಗೆ ಇಷ್ಟು ಬೇಸಿಕ್ ಥಿಂಗ್ಸು ಸಾಕು ಅಂತ ಅನಿಸುತ್ತೆ, ಬಿಕಾಸ್ ಟೆಕ್ನಿಕಲಾಗಿ ಹೋಗೋಕ್ಕಾಗಲ್ಲ. ಯಾಕಂದರೆ ಐ ಮೇ ಬಿ ದ ಸಿವಿಲ್ ಇಂಜಿನಿಯರ್, ಐ ಮೇ ಬಿ ಮಾಸ್ಟರ್ಸ್ ಇನ್ ಸ್ಟ್ರಕ್ಚರ್ಸ್, ಬಟ್ ನಿಮಗೆ ಟೆಕ್ನಿಕಲಿ ಬೇಡ. ಆ್ಯಂಡ್ ಆ್ಯಸ್ ಫಾರ್ ಆಸ್ ಐ ನೋ ಫಾರ್ UPSC ಐ ಥಿಂಕ್ ದಿಸ್ ಈಸ್ ಮೋರ್ ದ್ಯಾನ್ ಎನಫ್. ಆ್ಯಂಡ್ ಐ ಥಿಂಕ್ ಎನಿ ಕ್ವಶನ್ಸ್, ಎನಿಥಿಂಗ್ ಟು ಆಸ್ಕ್? ಏನಾದ್ರು ಡೌಟ್ಸ್ ಇದೆಯಾ? ಏನಿಲ್ಲ, ರೈಲ್ವೆ ಬಗ್ಗೆ ಕೇಳಿ, ಪರವಾಗಿಲ್ಲ ಕೇಳಿ. ಓಕೆ, ವೆಲ್ಕಮ್ ಟು ದ ರೈಲ್ವೇಸ್. ಇವಾಗ ಏರ್ವೇಸ್ ಆಯಿತು. ಏರ್ವೇಸ್ ಕ್ಯಾನ್ ಟ್ರಾವೆಲ್ ಫ್ರಮ್ ಇಂಟರ್ನ್ಯಾಷನಲ್ ಟರ್ಮಿನಲ್ಸ್ ಇದೆ, ಡೊಮೆಸ್ಟಿಕ್ ಟರ್ಮಿನಲ್ಸ್ ಇದೆ. ಬಟ್ ರೈಲ್ವೇಸ್ ಎಲ್ಲ ಬಂದು ಲೋಕಲ್, ಲೈಕ್ ಡೊಮೆಸ್ಟಿಕ್ ಪರ್ಪಸ್ಗೆ ಮಾತ್ರ. ಆ್ಯಂಡ್ ರೈಲ್ವೇಸ್ ಆರ್ ಕ್ರಿಯೇಟೆಡ್ ಫ್ರಮ್ ದ ಪೀಪಲ್ ಫ್ರಮ್ ಲೋವರ್ ಕ್ಲಾಸ್ ಟು ದ ಅಪ್ಪರ್ ಕ್ಲಾಸ್. ಅಂದರೆ ಯಾರೇ ಒಬ್ಬರು ಪೂರ್ ಆಗಿರಲಿ, ಯಾರೇ ಒಬ್ಬರು ಎಕನಾಮಿಕಲಿ ಫುಲ್ ಸ್ಟ್ರಾಂಗ್ ಆಗಿರಲಿ, ಎಲ್ಲದಕ್ಕೂ ಯೂಸ್ ಆಗಬೇಕು ಅನ್ನೋದಕ್ಕೆ ಒಂದು ಪರ್ಪಸ್ ಕ್ರಿಯೇಟ್ ಆಗಿದೆ ರೈಲ್ವೇಸ್. ರೈಲ್ವೇಸ್ ಕ್ರಿಯೇಟ್ ಮಾಡಿದ್ದು ಯಾರು? ನಾವಲ್ಲ. ವಿ ಆರ್ ನಾಟ್ ದ ಕ್ರಿಯೇಟರ್ಸ್ ಆಫ್ ರೈಲ್ವೇಸ್. ರೈಲ್ವೇಸ್ ವರ್ ಕ್ರಿಯೇಟೆಡ್ ಫ್ರಮ್ ದ ಬ್ರಿಟಿಷ್ ಹೂ ರೂಲ್ಡ್ ಅಸ್ ಬಿಫೋರ್ 1947. ದೇ ವೇರ್ ದ ರೀಸನ್ಸ್ ಟು ಕ್ರಿಯೇಟ್ ದ ರೈಲ್ವೇಸ್ ಬಿಕಾಸ್ ದೇ ಹ್ಯಾಡ್ ದ ಇನ್ಫ್ರಾಸ್ಟ್ರಕ್ಚರ್ ಆಫ್ ರೈಲ್ವೇಸ್. ನಮ್ಮ ಇಂಡಿಯಾನಲ್ಲಿ ರೈಲ್ವೇಸ್ ಮಾಡಿಕೊಂಡ್ರೆ ಸೊ ದಟ್ ದೇ ಕ್ಯಾನ್ ಟ್ರಾನ್ಸ್ಪೋರ್ಟ್ ಸಮಥಿಂಗ್ ಟು ದರ್ ಕಂಟ್ರೀಸ್. ಆ ಒಂದು ಪರ್ಪಸ್ಗೆ ಕ್ರಿಯೇಟ್ ಆಗಿದ್ದು ರೈಲ್ವೇಸ್. ನಮ್ಮ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ರೈಲ್ವೇಸ್ ಕ್ರಿಯೇಟ್ ಆಗಿದೆ ಅಂದರೆ ಬೇಸಿಕ್ಕಾಗಿ ಲೈಕ್ ಟುಡೇಸ್ ಟ್ರೆಂಡಿಂಗ್ ಈಸ್ ದ ಬುಲೆಟ್ ಟ್ರೈನ್ ವಿಚ್ ಇಸ್ ಬಿನ್ ಕ್ರಿಯೇಟೆಡ್ ಬೈ BJP ಗೌರ್ಮೆಂಟ್. ಏನು ಬುಲೆಟ್ ಟ್ರೈನ್ನ ಒಂದು ಕ್ರಿಯೇಟ್ ಮಾಡಿ ಜನಕ್ಕೆ ಯೂಸ್ ಆಗಬೇಕು ಆ್ಯಂಡ್ ಈಸ್ ಆಫ್ ಟ್ರಾನ್ಸ್ಪೋರ್ಟ್ ಇರಬೇಕು ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್. ಇದು ಪ್ರೆಸೆಂಟ್ ಟ್ರೆಂಡ್ ನಡೀತಿರೋದು. ಹಳೆ ಟ್ರೆಂಡ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ನಾಟ್ ಓನ್ಲಿ ಇನ್ ದ ರೋಡ್ವೇಸ್, ಇನ್ ಆಲ್ಸೋ ಇನ್ ರೈಲ್ವೇಸ್ ವಿಲ್ ಟ್ರಾನ್ಸ್ಫರ್ ಗೂಡ್ಸ್ ಆಗಿರ್ಬೋದು, ಮೈನ್ಸ್ ಆಗಿರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು. ಫ್ರಮ್ ಮಂಗಳೂರು ಟು ಬೆಂಗಳೂರು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಟ್ರಾನ್ಸ್ಫರ್ ಆಗೋದು ನಾಟ್ ಓನ್ಲಿ ಥ್ರೂ ದ ರೋಡ್ವೇಸ್, ಇಟ್ ಆಲ್ಸೋ ಟ್ರಾನ್ಸ್ಫರ್ ಟು ದ ರೈಲ್ವೇಸ್ ಆಲ್ಸೋ. ರೈಲ್ವೇಸಲ್ಲೂ ಟ್ರಾನ್ಸ್ಪೋರ್ಟ್ ಆಗುತ್ತೆ, ರೋಡ್ವೇಸಲ್ಲೂ ಟ್ರಾನ್ಸ್ಪೋರ್ಟ್ ಆಗುತ್ತೆ. ರೋಡ್ವೇಸಲ್ಲಿ ಬರೋಕ್ಕೆ ಏನು ಕಷ್ಟ? ವಿಲ್ ಹ್ಯಾವ್ ಎ ಘಾಟ್ ಸೆಕ್ಷನ್ಸ್, ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ರೈಲ್ವೇಸ್ ಹಂಗಲ್ಲ. ನೀವು ರೈಲ್ವೇಸ್ನ ಒಂದು ಕ್ರಿಯೇಟ್ ಮಾಡಿ, ಒಂದು ಪಾತ್ನ ಒಂದು ಕ್ರಿಯೇಟ್ ಮಾಡಿ ಕೊಡ್ತೀರಾ, ಆ ಪಾತಲ್ಲಿ ಈಸಿಯಾಗಿ ಟ್ರಾವೆಲ್ ಆಗ್ತಾನೆ ಇರುತ್ತೆ ವಿತ್ ನೋ ಅಬ್ಸ್ಟ್ರಕ್ಷನ್ಸ್. ಇಲ್ಲಾದರೂ ನಮ್ಗೆ ಬರೋಕ್ಕೆ ರೋಡಲ್ಲಿ ಏನೋ ಒಂದು ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ವಿಲ್ ಹ್ಯಾವ್ ಲಾಟ್ ಆಫ್ ಅಬ್ಸ್ಟ್ರಕ್ಷನ್ಸ್ ಫಾರ್ ಟ್ರಾವೆಲಿಂಗ್. ಬಟ್ ರೈಲ್ವೇಸ್ ಹಂಗೆ ಬರಲ್ಲ. ರೈಲ್ವೇಸಲ್ಲಿ ಈಸಿ ಪಾತ್ಗೋ ಈಸಿಯಾಗಿ ಟ್ರಾವೆಲ್ ಆಗ್ತಾನೆ ಇರುತ್ತೆ. ಡೈಲಿ ಕಮ್ಯುಟೇಟರ್ಸ್ ಇರ್ತಾರೆ, ಡೈಲಿ ಪ್ಯಾಸೆಂಜರ್ಸ್ ಇರ್ತಾರೆ,
ಹೋಗ್ತಾನೆ ಇರುತ್ತೆ. ಸೊ ಇಲ್ಲಿ ಇನ್ವೆಸ್ಟಿಂಗ್ ಫಾರ್ ರೈಲ್ವೇಸ್, ವೈಸ್ ಇಟ್ ಇಂಪಾರ್ಟೆಂಟ್. ರೋಡ್ವೇಸ್ ಅಲ್ಲಾದ್ರೂ ವೆದರ್ ಇಟ್ ಮೇ ಬಿ ಫಾರ್ ಎಕ್ಸ್ಪ್ರೆಸ್ ವೇ ತೊಗೊಳ್ಳೋಣ. ಇವಾಗ ಎಕ್ಸ್ಪ್ರೆಸ್ ವೇಲಿ ಟೂ ವೀಲರ್ಸ್ಗೆ ಅಲೋಡ್ ಇಲ್ಲ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಫಾರ್ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ, ಟೂ ವೀಲರ್ಸ್ ಈಸ್ ನಾಟ್ ಅಲೋಡ್ ಟು ಟ್ರಾವೆಲ್ ಇನ್ ಎಕ್ಸ್ಪ್ರೆಸ್ ವೇಸ್, ಬಟ್ ವಿ ಕಾಂಟ್ ಗೋ ವಿತ್ ದ ರೈಲ್ವೇಸ್. ಈ ಥರ ನಾವು ರೈಲ್ವೇಸಲ್ಲಿ ತೊಗೊಳಕ್ಕಾಗಲ್ಲ. ಫ್ರಮ್ ದಿ ಸ್ಕ್ರ್ಯಾಚ್ ಅಂದರೆ ಬಾಟಮ್ ಪರ್ಸನ್ ಹೂ ಎವರ್ ಇಟ್ ಮೇ ಬಿ, ಈವನ್ ಯು ಮೇ ಬಿ ಎಕನಾಮಿಕಲಿ ವೆರಿ ಪೂರ್ ಪರ್ಸನ್, ಈ ಮಸ್ಟ್ ಆಲ್ಸೋ ಟ್ರಾವೆಲ್. ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋ ಅವಶ್ಯಕತೆಗಳು ಬರುತ್ತೆ. ಸೊ ಅವ್ರಿಗೆ ಈಸ್ ಆಫ್ ಟ್ರಾವೆಲಿಂಗ್ ಯಾವುದು, ವೆದರ್ ಇಟ್ ಮೇ ಬಿ ಬಸ್ ಆಲ್ಸೋ ದೇ ಮಸ್ಟ್ ಇನ್ವೆಸ್ಟ್ ಸಮಥಿಂಗ್. ಬಟ್ ಇದರಲ್ಲಿ ರೈಲ್ವೇಸು ತುಂಬ ಮೇಜರ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಫ್ರಮ್ ಟ್ರಾನ್ಸ್ಪೋರ್ಟಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಈ ಪರ್ಪಸ್ಗೆ ಕ್ರಿಯೇಟ್ ಆಗಿದ್ದು ರೈಲ್ವೇಸ್. ಇವಾಗ ನಡೀತಿರೋದು ಈ ಪರ್ಪಸ್ಗೆ. ಬಟ್ ಇನಿಷಿಯಲ್ ಡೇಸು ಅದಲ್ಲ. ಇನಿಷಿಯಲ್ ಡೇಸಲ್ಲಿ ಟ್ರಾನ್ಸ್ಪೋರ್ಟ್ ಕ್ರಿಯೇಟ್ ಆಗಿದ್ದು, ರೈಲ್ವೇಸ್ ಕ್ರಿಯೇಟ್ ಆಗಿದ್ದು ಬಂದು ಟು ಟ್ರಾನ್ಸ್ಫರ್ ಅವರ್ ಎಕಾನಮಿ ಫ್ರಮ್ ಇಂಡಿಯಾ ಟು ಸಮ್ ಅದರ್ ಕಂಟ್ರಿ. ಅದಕ್ಕೋಸ್ಕರ ಟ್ರಾವೆಲ್ ಮಾಡಿದ್ರು. ಆ್ಯಂಡ್ ಆಲ್ಸೋ ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಟೈಮ್ ಬೇಕಿತ್ತು. ಯಾರಿಗೆ ಲೈಕ್ ಬ್ರಿಟಿಷ್ ಹೂ ಆರ್ ರೂಲ್ಡ್ ಅಸ್ ಬಿಫೋರ್ 1947, ದೇ ಹ್ಯಾಡ್ ಸಮ್ ಟೈಮ್ ಟು ಹ್ಯಾವ್ ಲೀಜರ್. ಈ ಲೀಜರ್ ಕ್ರಿಯೇಟ್ಸ್ ಆಗಬೇಕು ಅಂದಾಗ, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಿಂದ ಮಡಿಕೇರಿಗೆ ಒಂದು ನಾನು ರೈಲ್ವೆ ಪ್ರಾಜೆಕ್ಟ್ ಮಾಡ್ತೀನಿ. ಸೊ ದಟ್ ವೆನ್ ಎವರ್ ಐ ಆಮ್ ಫ್ರೀ ಐ ಕ್ಯಾನ್ ಗೋ ಫಾರ್ ಮಡಿಕೇರಿ ಟು ಹ್ಯಾವ್ ಸಮ್ ಲೀಜರ್ ಟೈಮ್. ಈ ಪರ್ಪಸ್ಗೆ ಅವ್ರಿಗೆ ಟ್ರಾವೆಲಿಂಗ್ ಪಾತ್ ಒಂದು ಬೇಕು. ನಾನು ಹೇಳ್ದಂಗೆ ಅವಾಗಿದ್ದು ಮಡ್ ರೋಡ್ಸಲ್ಲಿ ನೀವು ಹೆಂಗೆ ಹೋಗ್ತೀನಿ ಅಂದರೂ ನನಗೆ ಟೈಮ್ ಆಗುತ್ತೆ. ಅವಾಗ ಏರ್ವೇಸ್ನ ತೊಗೊಂಡು ನಾನು ಬೆಂಗಳೂರಿಂದ ಮಡಿಕೇರಿಗೆ ಲ್ಯಾಂಡ್ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಸೊ ದೇ ಕ್ರಿಯೇಟೆಡ್ ರೈಲ್ವೇಸಲ್ಲಿ ಏನು ಮಾಡೋರು, ಇಲ್ಲಿಂದ ಮಡಿಕೇರಿಗೆ ಟ್ರಾನ್ಸ್ಪೋರ್ಟ್ ಆರಾಮಾಗಿ ಹೋಗಿ ಬರೋಣ ಅನ್ನೋ ಥರ ಆಯಿತು. ಸೊ ಮಡಿಕೇರಿಗೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಇನ್ವೆಷನ್ಸ್ ಆಗಿ ಅಲ್ಲಿಂದ ಗೂಡ್ಸ್ ಏನು ಸಿಗುತ್ತೆ ಅದೆಲ್ಲ ಬೇರೆ ಹೋಗ್ತಾ ಇರುತ್ತೆ. ಬಟ್ ಈ ಪರ್ಪಸ್ಗೆ ರೈಲ್ವೇಸ್ನ ಕ್ರಿಯೇಟ್ ಮಾಡಿದ್ದು. ಆ್ಯಂಡ್ ಇವತ್ತಿಗೆ ಟ್ರೆಂಡಿಂಗ್ ಬಂದು ವೆದರ್ ಇಟ್ ಮೇ ಬಿ ಮೆಟ್ರೋ ರೈಲ್ ಪ್ರಾಜೆಕ್ಟ್ಸ್ ಆಲ್ಸೋ. ಮೆಟ್ರೋ ರೈಲ್ ಪ್ರಾಜೆಕ್ಟ್ನ ಹೇಳ್ಬೇಕು ನಿಮಗೆ. ಮೆಟ್ರೋ ರೈಲ್ ಬರೋಕ್ಕೆ ಮುಂಚೆ ನಮ್ಮ ಹತ್ರ ಇದ್ದಿದ್ದ ಪಾಪ್ಯುಲೇಷನ್ಗೆ, ಬೆಂಗಳೂರು ಪಾಪ್ಯುಲೇಷನ್ಗೆ ವಿ ಮಸ್ಟ್ ಇನ್ವೆಸ್ಟ್ ಹ್ಯೂಜ್ ಟೈಮ್ ಫಾರ್ ಟ್ರಾವೆಲಿಂಗ್ ಪರ್ಪಸ್. ಮೆಟ್ರೋ ಇಸ್ ಕ್ರಿಯೇಟೆಡ್ ವೆರಿ ಈಸಿ. ಫ್ರಮ್ ವಿಜಯನಗರ ಮೆಟ್ರೋ ಸ್ಟೇಷನ್ ತಗೊಳ್ಳಿ. ಫ್ರಮ್ ವಿಜಯನಗರ ಮೆಟ್ರೋ ಸ್ಟೇಷನ್ ಇಫ್ ಯು ನೀಡ್ ಟು ಟ್ರಾವೆಲ್ ಫಾರ್ ವೈಟ್ ಫೀಲ್ಡ್, ಇಟ್ ಟೇಕ್ಸ್ ಓನ್ಲಿ 1 hour, max to max 1 hour in metro. If you go by bus, whether it may be the public transport, if you go by bus also, it takes almost 2.5 hours to travel from Vijayanagar to Whitefield. But metro ಏನು ಮಾಡ್ತು, it makes ease of time, it makes ease of travel to people. ಇವಾಗ ನಾನು IAS ಜ್ಞಾನಿ ಇನ್ಸ್ಟಿಟ್ಯೂಷನಲ್ಲಿದ್ದೀನಿ. ನಾನು ಇಲ್ಲಿಂದ ವೈಟ್ಫೀಲ್ಡ್ಗೆ ಹೋಗಬೇಕು. ಈ ಟೈಮ್ ಏನಿದೆ 2.5 hours ನಾನು ಇನ್ವೆಸ್ಟ್ ಮಾಡಿದ್ರೆ, ವೆದರ್ ಇಟ್ ಮೇ ಬಿ ಬಿಸ್ನೆಸ್ ಪರ್ಪಸ್, ವೆದರ್ ಇಟ್ ಮೇ ಬಿ ದ ವರ್ಕ್ ಪರ್ಪಸ್, ಏನೇ ಆಗಿರಲಿ, ಈ 2.5 hours ನನಗೆ ವೇಸ್ಟ್ ಆಫ್ ಟೈಮ್. ಬರೀ ಟ್ರಾವೆಲಿಂಗಲ್ಲಿ ಹೋಗ್ಬೇಕಷ್ಟೇ. ಇಟ್ ಮೇ ಬಿ ಮೈ ಲೀಜರ್ ಟೈಮ್. ನಾನು ಏನಾದರೂ ಒಂದು ಸಾಂಗ್ಸ್ ಕೇಳ್ಬೋದು, ಇನ್ನೊಂದು ಏನೋ ಮಾಡ್ಕೊಂಡು ಮೂವೀಸ್ ಏನಾದ್ರು ನೋಡ್ಕೊಂಡು ಹೋಗ್ಬೋದು. ಬಟ್ ಆ ಟೈಮ್ನ ನಾನು ವರ್ಕ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ಈವನ್ ಐ ಆಮ್ ಆಲ್ಸೋ ಗೋಯಿಂಗ್ ಟು ಗ್ರೋ, ಈವನ್ ಐ ಆಮ್ ಆಲ್ಸೋ ಗೆಟಿಂಗ್ ದ ಎಕಾನಮಿ. ಈ ಈಸ್ ಆಫ್ ಟೈಮ್ ಮಾಡೋಕ್ಕೆ ಏನು ಮಾಡಿದ್ರು, ಮೆಟ್ರೋ ಪ್ರಾಜೆಕ್ಟ್ ತೊಗೊಂಬಂದು ಮೆಟ್ರೋ ಟ್ರೈಲ್ ನಡೀತಾ ಇದೆ ಈಗ. ಆ್ಯಂಡ್ ಆಲ್ಮೋಸ್ಟ್ 4 lanes ಹ್ಯಾವ್ ಬಿನ್ ಕ್ರಿಯೇಟೆಡ್ ನೌ. ಆ್ಯಂಡ್ ಅಪ್ಕಮಿಂಗ್ 6 lanes ಇದೆ, 6 lanes ಬರ್ತಾ ಇದೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಡೆವಲಪ್ಡ್ ಆ್ಯಸ್ ಆಫ್ ನೌ. ದ ಪರ್ಪಸ್ ಆಫ್ ಕ್ರಿಯೇಟಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ. ಇಟ್ ಮಸ್ಟ್ ಬಿ ಮೇಕಿಂಗ್ ಡೆವಲಪ್ಮೆಂಟ್ ಫಾರ್ ಸೆಲ್ಫ್ ಪರ್ಪಸ್ ಆಲ್ಸೋ. ಸೆಲ್ಫ್ ಆಗಿ ಡೆವಲಪ್ ಆಗಬೇಕು, ಆ್ಯಸ್ ವೆಲ್ ಆಸ್ ಇಟ್ ಮಸ್ಟ್ ಕ್ರಿಯೇಟ್ ಸಮ್ ಎಕಾನಮಿ ಆ್ಯಂಡ್ ಇಟ್ ಮಸ್ಟ್ ಹ್ಯಾವ್ ಸಮ್ ಕೈಂಡ್ ಆಫ್ ಥಿಂಗ್ಸ್ ಟು ಮೇಕ್ ಪೀಪಲ್ ಟು ಈಸ್ ದೇರ್ ಲೈಫ್. ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸಲ್ಲಿ. ಈ ಥರ ಇದೆ. ಓಕೆ, ಥ್ಯಾಂಕ್ ಯು. Very grateful to you, sir. Today interaction is highly valuable. ನಾವು UPSC ಜರ್ನಿ ಅಂತ ಬಂದಾಗ ವಿಜಯ್ ಕೇಳ್ಕಾರ್ ಕಮಿಟಿ ನೋಡ್ತೀವಿ, ಬಂಡೋಪಾಧ್ಯಾಯ ಕಮಿಟಿ ನೋಡ್ತೀವಿ, ಹೌ ಇನ್ಫ್ರಾಸ್ಟ್ರಕ್ಚರ್ ಎವಾಲ್ವ್ಡ್ ಥ್ರೂ ರೈಲ್ವೇಸ್, ರೋಡ್ವೇಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಾಸ್ಪರಿಟಿಯಲ್ಲಿ ನೋಡ್ತೀವಿ. ಎಸ್, ಅಫ್ಕೋರ್ಸ್ ಗುಡ್ ಗವರ್ನೆನ್ಸ್ ಅಂತ ಬಂದಾಗ ಅಡ್ಮಿನಿಸ್ಟ್ರೇಷನ್ ಪ್ಲಸ್ ಟೆಕ್ನಾಲಜಿ ಅದಕ್ಕೆ ಕಪಲ್ ಆಗಿ ಮ್ಯಾನೇಜ್ಮೆಂಟ್ ಇರಬೇಕು. ಆವಾಗ ಮಾತ್ರ ನಮಗೆ ಓವರಾಲ್ ಸಸ್ಟೈನಬಿಲಿಟಿ, ಹೊಲಿಸ್ಟಿಕ್ ಅಥವಾ ಇನ್ಕ್ಲೂಸಿವಿಟಿ ಅಚೀವ್ ಮಾಡಲಿಕ್ಕಾಗುತ್ತೆ. ಟುಡೇ ವೆರಿ ಇಂಟರಾಕ್ಟಿವ್ ಸೆಷನ್ಸ್ ಆ್ಯಂಡ್ ವೆರಿ ವ್ಯಾಲ್ಯೂಯಬಲ್ ಸೆಷನ್ಸ್. ಪ್ರಾಕ್ಟಿಕಲ್ ಐಡೆಂಟಿಟಿಯನ್ನು ನಾವು UPSCಗೆ ಕೊಡುವಾಗ ನಮ್ಮ ಆನ್ಸರ್ ರೈಟಿಂಗ್, ಸ್ಕೋರಿಂಗ್ ಪ್ರಾಸ್ಪರಿಟಿ ನೋಡಿ ಅಥವಾ ಐಡಿಯಾಲಜಿಕಲಿ ನೋಡಿ ನಿಮಗೆ ನಾಲೆಜ್ ಕೂಡ ಗೇನ್ ಆಯಿತು.
ಸೊ ಒನ್ ಆಫ್ ದ ಗ್ರೇಟ್ ಪರ್ಸನ್ ಈಸ್ ನಾಟ್ ಓನ್ಲಿ ಆ್ಯನ್ ಇಂಜಿನಿಯರ್, ಇವರು ಸ್ಟ್ರಕ್ಚರಲ್ ಇಂಜಿನಿಯರ್, ಮೊದಲನೇದಾಗಿ ಬ್ರಿಡ್ಜ್ ಇಂಜಿನಿಯರ್. ಯು ನೋ ಹೌ ಡಿಫಿಕಲ್ಟ್ ದ ಬ್ರಿಡ್ಜ್ ಡಿಸೈನ್. ಒಂದೇ ಒಂದು ತಪ್ಪು ಮಾಡಿದ್ರು ಕೂಡ ಅವರ ನೇಮ್ ಹಾಳಾಗುತ್ತೆ, ಅವರ ಸ್ಕಿಲ್ ವರ್ಕಿಗೆ ಎಫೆಕ್ಟ್ ಆಗುತ್ತೆ, ಆ್ಯಂಡ್ ನಮ್ಮ ಲೈಫು ಅವರ ಕೈಯಲ್ಲಿರುತ್ತೆ. ಹಾಗಾಗಿ ವೆರಿ ಗ್ರೇಟ್ಫುಲ್ ಟು ಯು ಸರ್. ಈಗ ನಾನೀಗ ಬಂದು ನೀವು ಕಮ್ ಅಕ್ರಾಸ್ ಗುಡ್ ವ್ಯಾಲ್ಯೂಬಲ್ ರಿಸೋರ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.